ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರಾ ಇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ. ಮಾತರಂ ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ. ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಮಾಶು ದೇವಾ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ. ನಾವು ಒಂದು ಶ್ಲೋಕವನ್ನು ನೋಡಿದ್ದೆವು. ಆ ಶ್ಲೋಕದಲ್ಲಿ ಈ ರೀತಿ ಇತ್ತು: ಹೆಣ್ಣು ಮಕ್ಕಳ ಸಂಘ ಯಾರಿಗಿರುತ್ತೆ, ಆ ಹೆಣ್ಣು ಮಕ್ಕಳ ಸಂಘ ಯಾರಿಗಿರುತ್ತೆ, ಅವರ ಸಂಘವನ್ನು ಮಾಡಬಾರದು, ಮೋಕ್ಷ ಮಾರ್ಗ ಪ್ರತಿಬಂಧಕ ಅಂತ. ಇದು ತೀರಾ ಜನರಲ್ ಸ್ಟೇಟ್ಮೆಂಟ್ ಆಯಿತು. ಇದೇ ಭಾಗವತದಲ್ಲಿ 5ನೇ ಸ್ಕಂಧದಲ್ಲಿ ಗೃಹಸ್ಥಾಶ್ರಮ ಒಳ್ಳೆಯದು ಅನ್ನೋದನ್ನು ಹೇಳಿದ್ದಾರೆ. ಮಹಾಭಾರತದಲ್ಲಿ ಈ ಕಾವ್ಯ ಎಲ್ಲ ಕಾವ್ಯಕ್ಕಿಂತ ಮಿಗಿಲು ಹೇಗೆ ಅಂದರೆ ಗೃಹಸ್ಥಾಶ್ರಮದ ತರಹ ಅಂತ ಮಹಾಭಾರತದಲ್ಲಿ ವೇದವ್ಯಾಸರು ಹೇಳಿದ್ದಾರೆ. ಅಸ್ಯ ಕಾವ್ಯಸ್ಯ ಕವಯೋ ನ ಸಮರ್ಥ ವಿಶೇಷಣೇ ಗೃಹಸ್ಥಸ್ಯ ಶೇಷಾಸ್ತ್ರಯ ಇವಾಶ್ರಮಾಃ. ಬ್ರಹ್ಮಚರ್ಯ, ವಾನಪ್ರಸ್ಥ, ಸನ್ಯಾಸಾಶ್ರಮಗಳಿಗಿಂತ ಗೃಹಸ್ಥಾಶ್ರಮ ಅನ್ನೋದು ಮಿಗಿಲು. ಯಾಕೆ ಮಿಗಿಲು? ಅದರಲ್ಲಿ ಏನಿಲ್ಲ. ಧರ್ಮ ಉಂಟು, ಅರ್ಥ ಉಂಟು, ಕಾಮ ಉಂಟು, ಮೋಕ್ಷದೆಡೆಗೆ ನಡೆ ಉಂಟು. ಬ್ರಹ್ಮಚರ್ಯದಲ್ಲಿ ಮತ್ತು ಸನ್ಯಾಸದಲ್ಲಿ ಧರ್ಮ ಉಂಟು, ಅರ್ಥ ಕಾಮಗಳಿಲ್ಲ. ವಾನಪ್ರಸ್ಥಾಶ್ರಮದಲ್ಲಿಯೂ ಅರ್ಥ ಕಾಮಗಳಿಲ್ಲ. ಅರ್ಥ ಕಾಮಗಳು ಇದ್ದು ಧರ್ಮದ ಹಿನ್ನೆಲೆಯಲ್ಲಿ ಅರ್ಥಕಾಮಗಳ ಸೊಗಸನ್ನು ಸವಿಯುತ್ತಾ ಮೋಕ್ಷದ ಕಡೆಗೆ ನಡೆಯುವ ಸೊಬಗು ಗೃಹಸ್ಥಾಶ್ರಮದಲ್ಲಿ ಇಲ್ಲದೆ ಬೇರೆಲ್ಲಿಯೂ ಇಲ್ಲ. ಅದರಿಂದಾಗಿ ಗೃಹಸ್ಥಾಶ್ರಮವನ್ನು ಇದೇ ವೇದವ್ಯಾಸರು ಹೊಗಳಿದ್ದಾರೆ. ಆದರೆ ಕೃಷ್ಣನ ಮಾತನ್ನು ಹೇಳಬೇಕಾದ್ರೆ ಯೋಷಿತ್ ಸಂಗಾದ್ಯಥಾ ಪುಂಸೋ ಯಥಾ ತತ್ಸಂಗಿ ಸಂಗತಃ ಅಂದುಬಿಟ್ರು. ಏನು ಮಾಡಿದ್ರು ಹೆಣ್ಣು ಮಕ್ಕಳ ಸಂಘ ಇರುವವರ ಸಂಘ ಯಾರಿಗಿದೆ ಅವರಿಂದಲೂ ದೂರ ಇರಬೇಕು ಅಂತ ತೀರಾ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್. ಅದಕ್ಕೆ ಮಧ್ವಾಚಾರ್ಯರು ಹೇಳಿದರು, ಪಾಪಗಳ ತಾರತಮ್ಯವನ್ನು ಮೊದಲು ನಮಗೆ ಮನವರಿಕೆ ಮಾಡಿಕೊಟ್ರು. ಕ್ಷುದ್ರ ಪಾಪ ಯಾವುದು? ಇರುವೆ ಮೊದಲಾದವುಗಳನ್ನು ಕೊಲ್ಲುವುದು ಕ್ಷುದ್ರ ಪಾಪ. ಆಮೇಲೆ ಯಾವುದೇ ಒಬ್ಬ ವ್ಯಕ್ತಿ ಅವನು ಅಜ್ಞಾನಿಯಾಗಿರಬಹುದು, ಅವನನ್ನು ಕೊಲ್ಲೋದೇನಿದೆ ಅದು ಪಾಪ. ಆಮೇಲೆ ತೀರ ಅಪರಾಧಗಳನ್ನು ಮಾಡಿದರೆ ಅದು ಉಪಪಾತಕ. ಆಮೇಲೆ ಪಾತಕ. ಉಪಪಾತಕ ಅಂತ ಹೇಳಿದ್ರೆ ಈ ಪಾತಕಕ್ಕೆ ಕೊಂಡೊಯ್ಯುವಂಥದ್ದು ಪಂಚಮಹಾಪಾತಕಗಳು ಅಂತ ಹೇಳ್ತಾರೆ. ಬ್ರಹ್ಮಹತ್ಯ, ಭ್ರೂಣಹತ್ಯ
ಈ ರೀತಿ ಇರ್ತವೆ. ಇದೆಲ್ಲ ಪಾತಕಗಳು. ಈ ಪಾತಕಗಳು ಇದು ಸುಮಹಾಪಾತಕ ಉಂಟು. ದೇವತೆಗಳ ಇದು ಋಷಿಗಳ ಹೆಂಡತಿಯರನ್ನು ಕೆಟ್ಟ ದೃಷ್ಟಿಯಿಂದ ನೋಡೋದು, ಕೆಟ್ಟ ದೃಷ್ಟಿಯಿಂದ ಚಿತ್ರಿಸೋದು, ಕೆಟ್ಟ ದೃಷ್ಟಿಯಿಂದ ಚಿಂತನೆ ಮಾಡೋದು, ಇದು ಬಹಳ ತಪ್ಪದು. ಆಮೇಲೆ ದೇವತಾ ಸ್ತ್ರೀಯರನ್ನು ಕೆಟ್ಟ ದೃಷ್ಟಿಯಿಂದ ನೋಡೋದು ಅಂದರೆ ವಿಕೃತವಾಗಿ ಚಿತ್ರಿಸೋದೇ ಆಗತ್ತೆ. ತೀರಾ ವಿಕೃತವಾಗಿ ಚಿತ್ರಿಸೋದು, ಅವರ ಮನಸ್ಸಿನಲ್ಲಿ ಯಾವ ಭಾವನೆ ಇರುತ್ತೆ ಅನ್ನೋದನ್ನು ಹೇಳುತ್ತೆ. ದ್ರೌಪದಿಯ ಬಗ್ಗೆ ಅಷ್ಟು ಕೀಳಾಗಿ ಮಾತನಾಡುವವರ ಮನಸ್ಸಿನಲ್ಲಿ ಯಾವ ಭಾವನೆ ಇರುತ್ತೆ? ಕೆಲವೊಮ್ಮೆ ಹಾಗಾಗತ್ತೆ. ಅವರು ಹೇಗೋ ಆ ರೀತಿ ದೇವರನ್ನು ನೋಡುವವರು ಇದ್ದಾರೆ. ಇದಾದ ಮೇಲೆ ದೇವರ ಹೆಂಡತಿಯ ಬಗ್ಗೆ ಅಂದರೆ ಸೀತೆಯ ಬಗ್ಗೆ ಮತ್ತು ಲಕ್ಷ್ಮಿಯ ಬಗ್ಗೆ ದುರ್ಗೆಯ ಬಗ್ಗೆ ಕೆಟ್ಟದಾಗಿ ಮಾತನಾಡುವವರು ಅತಿ ಸುಮಹಾಪಾತಕ ಅಂತ. ಯೋಷಿತ್ ಸಂಘ ಅಂತಂದರೆ ಈ ರೀತಿ ಪರಮಾತ್ಮನಲ್ಲಿ ಮತ್ತು ಯಾವುದೇ ಒಂದು ಸಂಗತಿಯನ್ನು ತಪ್ಪಾಗಿ ತಿಳಿಯುವಂತಹ ಬುದ್ಧಿಯನ್ನು ಯೋಷಿತ್ ಅಂತ ಕರೀತಾರೆ. ಅದರಿಂದಾಗಿ ಧರ್ಮಶಾಸ್ತ್ರದ ಸಮಗ್ರ ಚಿಂತನೆಗೆ ಹೊಸ ತಿರುವು ಕೊಟ್ಟರು ಆಚಾರ್ಯರು. ಮತ್ತು ಏನೇನು ಫಲ ಅನ್ನೋದ್ರ ಬಗ್ಗೆನೂ ಹೇಳಿದ್ರು. ಅದರಿಂದಾಗಿ ಧರ್ಮಶಾಸ್ತ್ರದ ನಡೆ ಅದನ್ನು ಹೇಗೆ ಅರ್ಥೈಸಬೇಕು, ಧರ್ಮಶಾಸ್ತ್ರದ ಸ್ಪಿರಿಟ್ಟು ಅದನ್ನು ಹೇಗೆ ಚಿಂತನೆ ಮಾಡಬೇಕು ಅಂತ. ಈಗ ಕೆಲವೊಂದು ಸರ್ತಿ ಏನಾಗುತ್ತೆ, ರಿಫ್ಲೆಕ್ಷನ್ ಥಿಯರಿ ಇಟ್ಟುಕೊಂಡು ಧರ್ಮಶಾಸ್ತ್ರದ ಕೆಲವೊಂದು ಮಾತುಗಳು ಹೊರಟಿವೆ. ಅದಕ್ಕೊಂದು ಉದಾಹರಣೆ ಕೊಡ್ತೇನೆ ನಿಮಗೆ. ನೀವು ಬೆಳಗ್ಗೆ ಬೇಗ ಏಳದಿದ್ದರೆ ಮಂದೇಹ ಅನ್ನುವ ಸೂರ್ಯನನ್ನು ಆಕ್ರಮಿಸ್ತಾನೆ, ನೀವು ಅರ್ಘ್ಯ ಪ್ರದಾನ ಮಾಡಿದರೆ ನಿಮ್ಮ ಅರ್ಘ್ಯ ಅನ್ನೋದು ಅಸ್ತ್ರವಾಗಿ ಪರಿಣಮಿಸಿ ಮಂದೇಹನನ್ನು ಕೊಲ್ಲುತ್ತೆ ಅಂತ ಹೇಳ್ತಾರೆ. ಆದರೆ ನಾವ್ಯಾರು ಅರ್ಘ್ಯ ಪ್ರದಾನ ಮಾಡದೇ ಹೋದರೂ ಕೂಡ ಸೂರ್ಯ ಉದಯಿಸುತ್ತಾನೆ, ಸೂರ್ಯ ಪ್ರಕಾಶಮಾನನಾಗಿ ಇರ್ತಾನೆ. ಹೇಗೆ ಹೇಳ್ತೀರ ಮತ್ತೆ? ಸೂರ್ಯನನ್ನ ಮಂದೇಹ ಅನ್ನುವ ದೈತ್ಯ ಆಕ್ರಮಿಸ್ತಾನೆ ಅಂತ ಧರ್ಮಶಾಸ್ತ್ರಗಳಲ್ಲೆಲ್ಲ ಉಂಟು. ಮಂದೇಹ ಅಂದರೆ ಮಂದ, ಈಹ ಅಂದರೆ ಕ್ರಿಯೆ. ಮಂದಕ್ರಿಯೆ ಅಂತಂದರೆ ಸೋಮಾರಿತನ ಅಂತ. ಸೋಮಾರಿತನ ಪರಿಹಾರ ಆಗೋದು ಸೂರ್ಯನನ್ನು ಅಟ್ಯಾಕ್ ಮಾಡೋದಲ್ಲ, ನಮ್ಮನ್ನು ಅಟ್ಯಾಕ್ ಮಾಡಿರುತ್ತೆ. ಅದನ್ನು ರಿಫ್ಲೆಕ್ಷನ್ ಥಿಯರಿಯಲ್ಲಿ ಹೇಳೋದು. ರಿಫ್ಲೆಕ್ಷನ್ ಥಿಯರಿಗೆ ನಾನು ಅನೇಕ ಉದಾಹರಣೆಗಳನ್ನು ಕೊಡ್ತಾ ಇರ್ತೇನೆ. ಸಂಸ್ಕೃತದಲ್ಲಿಯೂ ಇದೆ, ಕನ್ನಡದಲ್ಲಿಯೂ ಇದೆ. ಇನ್ನೇನು ಬೆಂಗಳೂರು ಬರ್ತಾ ಇದೆ ಅಂತ ಹೋಗ್ತಾ ಇರೋದು ನಾವು, ಬರ್ತಾ ಇರೋದು ಬೆಂಗಳೂರು ಅಲ್ಲ. ಆದರೆ ಆ ಭಾಷೆಯಲ್ಲಿನ ರಿಫ್ಲೆಕ್ಷನ್ ಥಿಯರಿ ಅನ್ನೋದು ಈ ರೀತಿ ಹೇಳುತ್ತೆ. ಹಾಗೆ ಅದೇ ರೀತಿ ಇದು ರಾಕ್ಷಸರು ಸೂರ್ಯನನ್ನು ಆಕ್ರಮಿಸುತ್ತಾರೆ. ಸೂರ್ಯನನ್ನು ಆಕ್ರಮಿಸೋದು ಅಂದರೆ ನಮ್ಮ ಜ್ಞಾನ ಗೋಚರನಾಗಬಹುದಾದ ದೇವರನ್ನು ಆಕ್ರಮಿಸಿ ನಿಲ್ತಾನೆ, ದೇವರು ಕಾಣಲ್ಲ ಅಂತ. ಮಂದೇಹನನ್ನು ಕೊಲ್ಲೋದು ಅಂದರೆ ನಮ್ಮೊಳಗಡೆ ಇರುವ ಸೋಮಾರಿತನವನ್ನು ಕೊಂದುಕೊಳ್ಳುವುದು ಅಂತ ಅಷ್ಟೇ ಅರ್ಥ. ಅವನೇನೋ ಸೂರ್ಯನನ್ನು ಆಕ್ರಮಿಸ್ತಾನೆ ಅಂತ ಅರ್ಥ ಅಲ್ಲ. ಆ ರೀತಿ ಧರ್ಮಶಾಸ್ತ್ರದ ಮಾತುಗಳನ್ನು ಹೇಗೆ ಅರ್ಥೈಸಬೇಕು, ಧರ್ಮಶಾಸ್ತ್ರಗಳ ಲೆವೆಲ್ಲು ಏನು, ಧರ್ಮಶಾಸ್ತ್ರಕಾರರ ಲೆವೆಲ್ ಏನು, ಇದೆಲ್ಲವನ್ನು ನಾವು ಚಿಂತನೆ ಮಾಡಲಿಕ್ಕೆ ಅನುವಾಗುವ ಹಾಗೆ ಬಹಳ ವಿಸ್ತಾರವಾದ ವ್ಯಾಖ್ಯಾನವನ್ನು ಏನು ಮಧ್ವರು ಇದು ಭಾಗವತ ತಾತ್ಪರ್ಯದಲ್ಲಿ ಕೊಟ್ಟಿದ್ರು, ಅದನ್ನು ನಾವು 2 ದಿವಸಗಳಿಂದ ವಿಸ್ತಾರವಾಗಿ ಚಿಂತನೆ ಮಾಡಿದ್ವಿ. ಅದರ ಸಾರ ಇದು. ಯೋಷಿತ್ ಅಂತಂದರೆ ಒಂದು ವಿಚಾರವನ್ನು ತಪ್ಪಾಗಿ ತಿಳಿದುಕೊಳ್ಳುವ ಬುದ್ಧಿ, ಅದು ಯೋಷಿತ್. ಯೋಷಿತ್ ಸಂಘ ಅಂತಂದರೆ ಪರಮಾತ್ಮನನ್ನು ತಪ್ಪಾಗಿ ತಿಳಿದುಕೊಳ್ಳುವ ಬುದ್ಧಿ, ದೇವತಾ ಸ್ತ್ರೀಯರನ್ನು ತಪ್ಪಾಗಿ ತಿಳಿದುಕೊಳ್ಳುವ ಬುದ್ಧಿ, ಸ್ತ್ರೀಯರನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡುವವರ ಬುದ್ಧಿ ವಿನಃ ಸಮಗ್ರ ಗೃಹಸ್ಥಾಶ್ರಮವನ್ನು ವೇದವ್ಯಾಸರು ಬೈತಾ ಇರೋದಲ್ಲ. ಯಾಕೆಂದರೆ ಗೃಹಸ್ಥಾಶ್ರಮವನ್ನು ಚೆನ್ನಾಗಿ ಹೊಗಳಿದ್ದೇ ವೇದವ್ಯಾಸರು. ಈ ಮಹಾಭಾರತ ಹೇಗೆ ಮಿಗಿಲು ಅಂದರೆ ಗೃಹಸ್ಥಾಶ್ರಮದಂತೆ ಮಿಗಿಲು ಅಂದರು. ಯಾಕೆಂದರೆ ಮಹಾಭಾರತ ಅನ್ನೋದು ಒಳ್ಳೆ ಗೃಹಸ್ಥರ ಕಥೆಯೇ ತಾನೆ. ಮಹಾಭಾರತ ಅನ್ನೋದು ಎಲ್ಲದರ ಮಿಶ್ರಣ. ಒಳ್ಳೆಯ ಗೃಹಸ್ಥರ ಕಥೆ, ಒಳ್ಳೆಯ ಸನ್ಯಾಸಿಗಳ ಕಥೆ, ಎಲ್ಲರ ಕಥೆ,
ಒಳ್ಳೆಯ ಬ್ರಹ್ಮಚಾರಿಗಳ ಕಥೆ, ಅಶ್ವತ್ಥಾಮಾಚಾರ್ಯರಾಗಿರಬಹುದು, ಭೀಷ್ಮಾಚಾರ್ಯರಾಗಿರಬಹುದು, ಇವರ ಕಥೆ. ಒಳ್ಳೆಯ ಗೃಹಸ್ಥರ ಕಥೆ ಪಾಂಡವರು, ಕೆಟ್ಟ ಗೃಹಸ್ಥರ ಕಥೆ ದುರ್ಯೋಧನಾದಿಗಳು, ಒಳ್ಳೆಯ ಸನ್ಯಾಸಿಗಳ ಕಥೆ ದುರ್ವಾಸರು, ಕೆಟ್ಟ ಸನ್ಯಾಸಿ ಒಬ್ಬ ಇದ್ದ ಚಾರ್ವಾಕ ಅಂತ, ದುರ್ಯೋಧನನ ಫ್ರೆಂಡು. ಅವನು ಧರ್ಮರಾಜನನ್ನು ಬಂದು ಸುಳ್ಳೆ ಬೈದ, ಆದಮೇಲೆ ಅವನ ಕಥೆಯೂ ಬರುತ್ತೆ. ಸೊ ಒಳ್ಳೆಯವರು ಕೆಟ್ಟವರು ಎರಡೂ ಕಡೆ ಇದ್ದಾರೆ. ಸನ್ಯಾಸಿಗಳಲ್ಲಿ ಕೆಟ್ಟವರು ಇರಲ್ವೇನು? ಗೃಹಸ್ಥರಲ್ಲಿ ಒಳ್ಳೆಯವರು ಇರಲ್ವೇನು? ಹಾಗೆ ಗೃಹಸ್ಥರಲ್ಲಿ ಕೆಟ್ಟವರು ಇರ್ತಾರೆ, ಸನ್ಯಾಸಿಗಳಲ್ಲಿ ಬಹಳ ಒಳ್ಳೆಯವರು ಇರ್ತಾರೆ. ಅದರಿಂದಾಗಿ ವೈಯಕ್ತಿಕವಾಗಿ ನೋಡಿ ಅವರ ಗುಣಗಣಗಳನ್ನು ಚಿಂತಿಸಿ ನಾವು ಅವರನ್ನು ಮೆಚ್ಚಿಕೊಳ್ಬೇಕೇ ವಿನಃ ಕೇವಲ ಸನ್ಯಾಸಿಗಳು ಅನ್ನುವ ಕಾರಣದಿಂದ ಮೆಚ್ಚಿಕೊಳ್ಳಬೇಕಾಗಿಲ್ಲ. ಏಕೆಂದರೆ ವೇದವ್ಯಾಸರು ನಮಗೆ ಕೊಟ್ಟದ್ದು ಅದನ್ನು. ಇರಲಿ, ಅಲ್ಲೆಲ್ಲ ಗಾರ್ಹಸ್ಥ್ಯಾಶ್ರಮದ ಸೊಬಗನ್ನೇ ಹೇಳಿರೋದು. ರಾಮಾಯಣ ಏನು ಗೃಹಸ್ಥಾಶ್ರಮದ ಸೊಬಗಿಲ್ಲವೇ ಅದರಲ್ಲಿ? ರಾಮನ ಹೆಂಡತಿಯ ಬಗೆಗಿನ ಥರಥರದ ಭಾವನೆಗಳನ್ನು ಹೇಳಲಿಲ್ವೇ? ಎಲ್ಲವೂ ಪ್ಯಾಕೇಜ್ ಅದು, ಕೇವಲ ಇದೊಂದು ಅಂತಲ್ಲ. ಅದರಿಂದಾಗಿ ಇಲ್ಲಿ ಹೇಳಿದ್ದನ್ನು ಬಹಳ ದೊಡ್ಡ ಅರ್ಥದಲ್ಲಿ ತೆಗೆದುಕೊಳ್ಬೇಕು ಅಂದರು ಆಚಾರ್ಯರು. ಯೋಷಿತ್ ಸಂಘ ಅಂತಂದರೆ ದೇವತಾ ಸ್ತ್ರೀಯರನ್ನು ಕೆಟ್ಟ ದೃಷ್ಟಿಯಿಂದ ನೋಡುವವರ ಸಂಘ ಯಾರಿಗಿರುತ್ತೆ ಅಂಥವರ ಸಂಘವನ್ನು ಮಾಡಬೇಡಿ. ಏಕೆಂತಂದರೆ ದೇವತಾ ಸ್ತ್ರೀಯರನ್ನು ಕೆಟ್ಟ ದೃಷ್ಟಿಯಿಂದ ನೋಡೋದಾದರೆ ತಮಸ್ಸೇ ಗತಿ. ಅದು ಪರಮಾತ್ಮನ ಹೆಂಡತಿಯನ್ನು ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ಅಂಧಂತಮಸ್ಸೇ ಗತಿ ಅಂತಂದರು. ಅದಕ್ಕೆ ವಾಪಸ್ ಬರಲಿಕ್ಕೇ ಇಲ್ಲ. ಇಷ್ಟು ಹೇಳ್ತಾರೆ. ಮನುಷ್ಯ ಸ್ತ್ರೀಯರನ್ನು ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ಅದಕ್ಕೆ ಪಾಪ ಇದೆ, ಅದನ್ನು ಪರಿಹಾರ ಮಾಡಿಕೊಳ್ಬಹುದು, ಏನು ಅಡ್ಡಿ ಇಲ್ಲ. ನೋಡಬಾರ್ದು, ನೋಡಿದ್ರೆ ಪರಿಹಾರ ಉಂಟು. ಮೇಲ್ಗಡೆ ಯೋಗ್ಯತೆಯಲ್ಲಿ ಎತ್ತರದ ಸ್ತ್ರೀಯರನ್ನು ಕೆಟ್ಟ ದೃಷ್ಟಿಯಿಂದ ನೋಡಿದರೆ ಕೆಳಗಡೆ ಬಿದ್ದರೆ ಮೆತ್ತ ಮೇಲ್ಗಡೆ ಇಲ್ಲವೇ ಇಲ್ಲ, ಆ ತರಹ ಆಗತ್ತೆ. ಆ ಲೆವೆಲ್ಲಿನ ಯೋಚಿತ್ ಸಂಘ ಯಾರಿಗಿರುತ್ತೆ, ಅವರ ಸಂಘ ಯಾರಿಗಿರುತ್ತೆ, ಅವರ ಸಂಘವನ್ನು ಮಾಡಬೇಡಿ ಎಂದರು. ನಾವು ಇದನ್ನು ಹೇಳ್ತೇವೆ, ಯಾವುದು ಬ್ರಹ್ಮಹತ್ಯ ಪಾಪಪುರುಷ ಧ್ಯಾನ ಮಾಡ್ತೇವೆ. ಪಾಪಪುರುಷ ಧ್ಯಾನ ಮತ್ತು ವಿಸರ್ಜನೆ ಸಂಧ್ಯಾ ವಂದನೆಯಲ್ಲಿ ಮೊದಲು ನಮ್ಮ ಎಡಗಡೆಯ ಕುಕ್ಷಿಯಲ್ಲಿ, ಎಡಗಡೆಯ ಹೊಟ್ಟೆಯ ಭಾಗದಲ್ಲಿ ಪಾಪಪುರುಷನನ್ನು ಚಿಂತನೆ ಮಾಡ್ತೇವೆ. ಬ್ರಹ್ಮಹತ್ಯಾ ಶಿರಸ್ಕಂ ಅದೊಂದು ಪ್ರತೀಕ. ಪಾಪಪುರುಷ ಅವನ ತಲೆ ಯಾವುದು ಅಂತಂದರೆ ಜ್ಞಾನಿಗಳ ಹತ್ಯೆ. ಸ್ವರ್ಣಸ್ಥೇಯ ಭುಜದ್ವಯಂ ಅದಕ್ಕಿಂತ ಒಂದು ಸ್ವಲ್ಪ ಕೆಳಗಡೆ ಇರತಕ್ಕಂಥದ್ದು, ಭುಜದ ಸ್ಥಾನದಲ್ಲಿ ಇರತಕ್ಕಂಥದ್ದು ಬಂಗಾರದ ಕದಿಯುವಿಕೆ. ಸುರಾಪಾನ ಹೃದಯುಕ್ತಂ ಮದ್ಯವನ್ನು ಕುಡಿಯೋದು ಹೃದಯದ ಭಾಗದಲ್ಲಿ, ಅಂದರೆ ಅದಕ್ಕಿಂತ ಕೆಳಗಡೆ ಇದೆ. ಬ್ರಹ್ಮಹತ್ಯಾ ಶರಸ್ಕಂಚ ಸ್ವರ್ಣಸ್ಥೇಯ ಭುಜದ್ವಯಂ ಸುರಾಪಾನ ಹೃದಯುಕ್ತಂ. ಇದೆಲ್ಲ ಆದಮೇಲೆ ತತ್ ಸಂಯೋಗ ಪದದ್ವಂದ್ವಂ, ಇಂತಹವರ ಸಂಯೋಗ ಮಾಡೋದು ಒಂದು ಪಾಪವೇ ಅಂತ. ಅದರಿಂದಾಗಿ ಮಿತ್ರರನ್ನು ಆಯ್ದುಕೊಳ್ಳುವಾಗ ಎಚ್ಚರ ಇರಬೇಕು. ಅಲ್ಲ, ಕೆಲಸದ ವಿಚಾರದಲ್ಲಿ ಯಾರೋ ಇರ್ತಾರೆ, ಅವರು ನಮಗೆಂಥವ್ರು ಅಂತ ಹೆಂಗೆ ಗೊತ್ತಾಗತ್ತೆ? ಹೌದು, ಅದನ್ನು ಆ ದೃಷ್ಟಿಯಲ್ಲಿ ಮಾತ್ರ ನೋಡಬೇಕು. ಇವಾಗ ಯಾರೋ ಒಬ್ಬರು, ನಾವು ಒಂದು ವ್ಯಾಪಾರ ಮಾಡ್ತಾ ಇರ್ತೇವೆ, ಯಾರೋ ಒಬ್ಬರು ಬರ್ತಾರೆ, ಅವರ ಅಯೋಗ್ಯತೆಗಳನ್ನು ನೋಡಿಕೊಂಡು ನಾವು ಅವರಿಗೆ ಖರೀದಿ ಮಾಡಲಿಕ್ಕಲ್ಲ. ಹೌದು, ಆದರೆ ಮೈತ್ರಿ ಇರಬಾರದು ಅಂತ. ಅದರಿಂದಾಗಿ ಆ ತರಹದ ಒಬ್ಬರನ್ನು ಮಿತ್ರರಾಗಿ ಸ್ವೀಕರಿಸಬೇಕಾದರೆ ಎಚ್ಚರ ಇರಬೇಕು. ಅಂದರೆ ಒಬ್ಬರನ್ನು ಗುರುಗಳಾಗಿ ಸ್ವೀಕರಿಸಬೇಕಾದರೆ ಎಷ್ಟು ಎಚ್ಚರ ಇರಬೇಡ. ಸುಮ್ಮನೆ ಕಣ್ಣು ಮುಚ್ಚಿ ನಾವು ಕೂತ್ಕೊಳ್ಳಿಕ್ಕೇ ಇಲ್ಲ. ದೇವರು ಕೊಟ್ಟ ತಲೆಯನ್ನು ಯೂಸ್ ಮಾಡಬೇಕು. ಎಷ್ಟೋ ಜನ ಅಧ್ಯಾತ್ಮ ಅಂದರೆ ದೇವರು ಕೊಟ್ಟ ತಲೆಯನ್ನು ಯೂಸ್ ಮಾಡದೇ ಇರೋದು ಅಂತ ಅನ್ಕೊಂಡ್ಬಿಡ್ತಾರೆ. ಕೆಲವರು ಅಧ್ಯಾತ್ಮ ಅಂತಂದರೆ ದೇವರು ಕೊಟ್ಟ ತಲೆ ಯೂಸ್ ಮಾಡಲ್ಲ. ಕೆಲವರು ವಿಜ್ಞಾನ ಅಂದರೆ ದೇವರು ಕೊಟ್ಟ ತಲೆ ಯೂಸ್ ಮಾಡಲ್ಲ. ವಿಜ್ಞಾನ ಎಲ್ಲ ಹೇಳಿದ್ದು ಕರೆಕ್ಟು ಅಂತಾರೆ, ಇನ್ನು ಕೆಲವರು ಅಲ್ಲಿ ಎಲ್ಲ ಹೇಳಿದ್ದು ಕರೆಕ್ಟು ಅಂತಾರೆ. ಎರಡೂ ಅಸಂಗತ.
ನಿಮ್ಮ ಯುಕ್ತಾಯುಕ್ತ ವಿವೇಚನೆ ಔಚಿತ್ಯ ಇರಲೇಬೇಕು. ಅದಕ್ಕೆ ಕ್ಷೇಮೇಂದ್ರ ಔಚಿತ್ಯ ವಿಚಾರ ಚರ್ಚೆ, ಔಚಿತ್ಯ ಅನ್ನೋದು ಮಿಗಿಲು ಅಂತಂದ ಅವನು. ಕಾವ್ಯದಲ್ಲಿ ಔಚಿತ್ಯ ಇರಬೇಕು ಅಂತ. ಯಾಕೆಂದರೆ ಎಲ್ಲ ಕಡೆ ಔಚಿತ್ಯ ಅನ್ನೋದು ಎಲ್ಲ ಕಡೆ ಇರಬೇಕು. ಯಾವುದು ಮಾಡಿದರೆ ಯೋಗ್ಯ ಅಂತನ್ನೋದರ ಬಗ್ಗೆ ತಿಳುವಳಿಕೆ ಇರಬೇಕು ಅಂತ ಅವನು ಹೇಳ್ತಾ ಇರೋದು. ತಥಾಚ ಹಾಗೆ ಯೋಷಿತ್ ಸಂಘ ಅಂತ ಹೇಳಿದಾಗ ತನಗಿಂತ ಯೋಗ್ಯತೆಯಲ್ಲಿ ಮೇಲ್ಗಡೆ ಇರುವ ಹೆಣ್ಣು ಮಕ್ಕಳನ್ನು ಕೆಟ್ಟ ದೃಷ್ಟಿಯಲ್ಲಿ ಯಾರು ನೋಡ್ತಾರೆ ಅವರೆಲ್ಲರ ಸಂಘ ಯಾರಿಗಿದೆ ಅಂಥವರ ಸಂಘವನ್ನು ಮಾಡಬೇಡ. ಹಾಗೆ ಯೋಷಿತ್ ಅಂದರೆ ಅನ್ಯಥಾ ಜ್ಞಾನ. ಅನ್ಯಥಾ ಜ್ಞಾನವನ್ನು ಹೆಂಡತಿ ಅಂತ ಕರೀತಾರೆ. ಪುರಂದರದಾಸರು ಹೆಂಡತಿ ಪ್ರಾಣ ಹಿಂಡುತಿ ಅಂತ ಹೇಳಿದ್ದು ನಾವು ಕೈ ಹಿಡಿದವರನ್ನಲ್ಲ. ಯಾಕೆ ಅಂತಂದರೆ ಅವರು ಆ ಹೆಂಡತಿ ಸಂತತಿ ಸಾವಿರವಾಗಲಿ ದಂಡಿಗೆ ಬೆತ್ತ ಹಿಡಿಸಿದಳಯ್ಯ. ಮಂಡೆಬಾಗಿ ನಮಿಸುವುದಕ್ಕೆ ದಂಡೆಯಂತೆ ನಾಚುತ್ತಲಿದ್ದೆ, ಆ ಹೆಂಡತಿ ಸಂತತಿ ಸಾವಿರವಾಗಲಿ ದಂಡಿಗೆ ಬೆತ್ತ ಹಿಡಿಸಿದಳಯ್ಯ ಅಂತಾರೆ ಪುರಂದರದಾಸರು. ಆ ಹೆಂಡತಿ ಸಂತತಿ ಸಾವಿರವಾಗಲಿ, ನನಗೆ ಸಿಕ್ಕಂತಹ ಹೆಂಡತಿಯರು ನಿಮಗೆಲ್ಲರಿಗೂ ಸಿಗಲಿ. ಅವರು ಅದು ಭಿಕ್ಷೆ ಕೇಳಬೇಕಾದ್ರೆ ಯಾರು ಯೋಗ್ಯರು ಕೊಡಬೇಕು ಅಂದರು. ರಾಗಿ ತಂದೀರಾ, ರಾಗಿ ಮಾತ್ರ ಅಲ್ಲ, ನೀವು ಆಗಿ ಯೋಗ್ಯರಾಗಿ ರಾಗಿ ತನ್ನಿ, ಭೋಗ್ಯರಾಗಿ ರಾಗಿ ತನ್ನಿ, ಭಾಗ್ಯವಂತರಾಗಿ ರಾಗಿ ತನ್ನಿ. ನಮಗೆ ರಾಗಿ ಕೇವಲ ಅಲ್ಲ, ನೀವು ಆಗಿ ಇಂತ. ಆ ರಾಗಿ ಅಂತನ್ನುವ ಪದ ಚಮತ್ಕಾರವನ್ನು ಆಗಿ ಇಂತ. ಒಳ್ಳೆ ಭಾಷೆಯಲ್ಲಿ ಸಿದ್ಧಿ ಇರುವವರು ಈ ತರಹದ ಕವನಗಳನ್ನು ಮಾಡುತ್ತಾರೆ. ರಾಗಿ ತರಬೇಕು. ಹೌದು, ನೀವು ಕ್ರಿಯೆಯನ್ನು, ನಿಮ್ಮ ಪ್ರಯತ್ನವನ್ನು ನನಗೆ ಕೊಡಿ, ಅದೇ ನನ್ನ ಭಿಕ್ಷೆ ಅಂತಾರೆ. ಮಾಮೂಲಿಯ ಊಟಕ್ಕೆ 4 ಹಿಡಿ ಸಾಕು, 4 ಹಿಡಿ ರಾಗಿ ಸಾಕು. ಆದರೆ ಅವರು ತಾಳ ತಂಬೂರಿಗಳನ್ನು ಹಿಡಿದು ಎಲ್ಲರಲ್ಲಿ ಹಾಡ್ತಾ ಹೋಗ್ತಾ ಇದ್ದರು. ಅನೇಕ ಜನ ಅದನ್ನು ಕೇಳಿಕೊಂಡು, ಆ ಹಾಡನ್ನು ಗಮನದಲ್ಲಿಟ್ಟು ಕೇಳಿಕೊಂಡು ಉದ್ಧಾರ ಆದರು. ಅವರು ಯಾವ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ ಕಟ್ಟಲಿಲ್ಲ, ಸಂಶೋಧನಾ ಪೀಠಗಳನ್ನು ಮಾಡಲಿಲ್ಲ. ಕೇವಲ ಒಂದು ಚಿಟಿಕೆ ತಾಳ ತಂಬೂರಿಯಿಂದ ಜನರಲ್ಲಿ ಜಾಗೃತಿ ಮೂಡಿಸಿದ್ರು. ಉಪಾಯ ಸರಳವಾಗಿರಬೇಕು, ಅದಾಗುವ ಪರಿಣಾಮ ಬಹಳ ದೊಡ್ಡದಿರಬೇಕು. ಹಾಗೆ ಯಾಕೆ ಹೇಳಿದೆ ಅಂತಂದರೆ, ಇದನ್ನು, ಈ ನೀತಿಯನ್ನು ಹೇಳ್ತಾ ಹೋಗಿದ್ದು. ದೇವರಲ್ಲಿ ಈ ರೀತಿ ಮಾಡಬೇಡಿ, ಹೀಗೆ ಮಾಡಬೇಡಿ, ಹಾಗೆ ಮಾಡಬೇಡಿ ಅಂತ ಬಹಳ ಸಹಜವಾಗಿ ಕಾವ್ಯ ಶೈಲಿಯಿಂದ ಹೇಳಿಕೊಂಡು ಹೋದರು. ಅದಕ್ಕೆ ಹೇಳಿದ್ದು ಯೋಷಿತ್ ಸಂಘ. ಹೆಂಡತಿ ಪ್ರಾಣ ಹಿಂಡುತಿ ಅಂತ ಹೇಳಿದ್ದು ಯಾವುದನ್ನು? ಹೆಂಡತಿ ಅಂತ ಹೇಳಿದರೆ ಕೆಟ್ಟ ಬುದ್ಧಿ. ಆ ಕೆಟ್ಟ ಬುದ್ಧಿ ಅಂತ ಅನ್ನೋದು ನಮ್ಮ ಪ್ರಾಣವನ್ನೇ ಹಿಂಡುತ್ತೆ. ನಮ್ಮ ಸಮಗ್ರ ಕ್ರಿಯೆ, ಪ್ರಾಣ ಅಂದರೆ ಕ್ರಿಯೆ, ಪ್ರಾಣವನ್ನೇ ಹಿಂಡಿಬಿಡುತ್ತೆ ಅಂತ. ಯಾವ ಕೆಟ್ಟ ಹೆಂಡತಿ? ಕೆಟ್ಟ ಬುದ್ಧಿ ಅನ್ನುವ ಹೆಂಡತಿ. ಅದನ್ನು, ಯಾಕೆಂದರೆ ಇದಕ್ಕೆ ಮೂಲ ಆಚಾರ್ಯರು ಪುರಂದರದಾಸರ ಈ ಕವಿತೆ ಈಗ ಸೊಗಸು ಅಂತ ಅನಿಸುತ್ತೆ. ಪುರಂದರದಾಸರ ಕವಿತೆಯ ಹಿನ್ನೆಲೆ ಅದು ಯಾವುದರ ಟ್ರಾನ್ಸ್ಲೇಷನ್ನು? ಕೇಶವೇ ತ್ವನ್ಯತಾ ಬುದ್ಧಿ ಶೈವ ಸ್ತ್ರೀ ಸಂಪ್ರಕೀರ್ತಿತ. ಪ್ರಮಾದಾತ್ಮಕತ್ವಾತ್. ಪ್ರಮಾದ ಅಂತ ಯಾಕೆ ಕರೀತಾರೆ? ಪ್ರಮಾದಾತ್ಮಕತ್ವಾತ್. ಯೋಷಿತ್ ಸೇವ್ಯತ್ವತಃ, ಯೋಷಿತ್ ಜುಷ್ಟತ್ವತಃ. ನಾವೆಲ್ಲರೂ ಅದನ್ನು ಹೊಂದಿರುತ್ತೇವೆ, ಆದ್ದರಿಂದಾಗಿ ಯೋಷಿತ್. ಇದೆಲ್ಲ ಅವರು ಆಚಾರ್ಯರು ಹೇಳಿದ್ದು. ಅದರ ಹಿನ್ನೆಲೆಯಲ್ಲಿ ಅದ್ಭುತವಾದ ಟ್ರಾನ್ಸ್ಲೇಷನ್. ಈ ಹಿನ್ನೆಲೆಯಲ್ಲಿ ನಾವು ಯೋಷಿತ್ ಸಂಘ ಅನ್ನೋದನ್ನು ನೋಡಬೇಕು ಅಂದರು ಆಚಾರ್ಯರು. ಇದರ ಮಧ್ಯೆ ಬಹಳ ವಿಚಾರಗಳು ಬಂದು ಹೋಯಿತು. ಧರ್ಮಶಾಸ್ತ್ರಗಳ ನೆಲೆ ಯಾವುದು, ಧರ್ಮಶಾಸ್ತ್ರಕಾರರ ನೆಲೆ ಯಾವುದು, ಎಲ್ಲವನ್ನೂ ಕೂಡ ನಾವು ನೋಡಿದೆವು, ಎಡೆ ಬಿಡದೆ ನೋಡಿದೆವು. ಹೀಗೆ ನೋಡಿ ನಾವು ಮುಂದೆ ಬಂದಾಗ ಅಲ್ಲಿ ಶ್ರೀಕೃಷ್ಣ
ಈ ಬುದ್ಧಿಯ ಬಗ್ಗೆ ನಿರೂಪಣೆ ಮಾಡಿ ಸುಮ್ಮನಾಗ್ತಾನೆ. ಈ ಬುದ್ಧಿಯ ಬಗ್ಗೆ ನಿರೂಪಣೆ ಮಾಡಿದಾಗ ಎಲ್ಲ ಕೇಳಿಕೊಂಡು ಉದ್ಧವ ಹೇಳ್ತಾನೆ, ಸ್ವಾಮಿ, ಎಲ್ಲವೂ ಸರಿ, ಆದರೆ ನನ್ನದೊಂದು ಪ್ರಶ್ನೆ ಇದೆ ಎಂದ. ಏನು? ಮೋಕ್ಷವನ್ನು ಬಯಸುವವ ನಿನ್ನನ್ನು ಯಾವ ರೀತಿ ಧ್ಯಾನ ಮಾಡಬೇಕು ಅದನ್ನು ಹೇಳು. ಅದಕ್ಕೆ ಕೃಷ್ಣ ಉತ್ತರ ಕೊಡ್ತಾ ಇದ್ದ, ಸಮವಾದ ಆಸನದಲ್ಲಿ ಕೂತ್ಕೊಳ್ಬೇಕು, ಕಾಯ ಸಮವಾಗಿ ಇರಬೇಕು. ಅಂದರೆ ಒಂದು ಎತ್ತರ, ಇನ್ನೊಂದು ತಗ್ಗು, ಈ ತರಹ ಇರಬಾರದು. ಒಟ್ಟು ಯಥಾ ಸುಖಂ, ಧ್ಯಾನಕ್ಕೆ ಯೋಗ್ಯವಾದ ಆಸನ ಕೆಲವೇ: ಸ್ವಸ್ತಿಕಾಸನ, ಪದ್ಮಾಸನ, ಅರ್ಧ ಪದ್ಮಾಸನ, ವೀರಾಸನ. ಇಷ್ಟು ಬಿಟ್ಟು ನೀವು ಉತ್ಥಾನಾಸನ, ಶೀರ್ಷಾಸನ ಇವುಗಳಲ್ಲೆಲ್ಲ ಧ್ಯಾನ ಮಾಡಲಿಕ್ಕಾಗಲ್ಲ. ಇದೂ ಕೂಡ ಹಿತವಾಗಿ ಇರಬೇಕು. ಕಲ್ಲು, ಮಣ್ಣು, ನೊರ್ಜುಗಳು ಇತ್ಯಾದಿಗಳಲ್ಲಿ ಕೂಡಬೇಡಿ. ತೀರ ಕೆಳಗಡೆ, ತೀರ ಕತ್ತಲು ಇತ್ಯಾದಿಗಳಲ್ಲೆಲ್ಲ ಕೂಡಬೇಡಿ. ಪೂರ ಕುಂಭಕ ರೇಚಕೈಹಿ, ಉಸಿರು ಎಳೆದುಕೊಳ್ಳುವುದು, ಎಳೆದುಕೊಂಡು ಉಸಿರನ್ನು ಬಿಡುವುದು, ಇವುಗಳ ನಡುವೆ ಎಷ್ಟರ ತನಕ ಉಸಿರನ್ನು ಹಿಡ್ಕೊಂಡಿರ್ತೀರ ಅದು ಕುಂಭಕ. ಈ ಬೌದ್ಧರು ಬೇಕಾದಷ್ಟು ಪ್ರಾಣಾಯಾಮದ ಸಾವಿರಾರು ಟೆಕ್ನಿಕ್ಗಳನ್ನು ಅವರು ನಿರೂಪಣೆ ಮಾಡಿದ್ರು. ಅದೆಲ್ಲವೂ ಕೂಡ ಹೆಚ್ಚು ಧ್ಯಾನಕ್ಕೆ ಉಪಯೋಗ ಅಲ್ಲ. ನಮ್ಮ ಶತ್ರು ಪ್ರತಿಬಂಧ, ಆಮೇಲೆ ರೋಗ ನಿರೋಧಕ ಇತ್ಯಾದಿಗಳಿಗೆ ಅದು ಬಳಸಲ್ಪಡ್ತದೆ. ಛೀ ಅಂತ ಹೇಳಿದರೆ ಪ್ರಾಣಶಕ್ತಿ ಅಂತ. ಹೀಗಾಗಿ ಅವರು ಕರಾಟೆ ಮೊದಲಾದವುಗಳನ್ನೆಲ್ಲ ಪ್ರಾಕ್ಟೀಸ್ ಮಾಡಿದ್ದು ಈ ಪ್ರಾಣಶಕ್ತಿಯ ಹಿನ್ನೆಲೆಯಲ್ಲಿಯೇ. ಬೌದ್ಧರು ಪ್ರಾಣಾಯಾಮಕ್ಕೆ ಕೊಟ್ಟಷ್ಟು ಮಹತ್ವ ಬೇರೆ ಯಾರೂ ಕೂಡ ಕೊಡಲಿಲ್ಲ. ಅದು ಮೂಲತಃ ವೇದಾದಿಗಳಲ್ಲಿ ಇರತಕ್ಕಂಥದ್ದು. ಅದು ಗೊತ್ತಿಲ್ಲ ಇವರಿಗೆ. ಪ್ರಾಣಾಯಾಮ ಮೊದಲಾದವುಗಳು ವೇದದ ಹಿನ್ನೆಲೆಯಲ್ಲಿ ಹೇಳಿದ್ದು ಅನ್ನೋದು, ಪ್ರಾಣಾಯಾಮ ವೇದ ಮತ್ತು ಉಪನಿಷತ್ತುಗಳಲ್ಲಿ ಪ್ರಾಣದ ಬಗ್ಗೆ ಹೆಚ್ಚು ಹೇಳಿದ್ದಾರೆ ಅನ್ನೋದು ಐಡಿಯಾನೇ ಬಂದಿಲ್ಲ. ಅದರಿಂದಾಗಿ ಬೌದ್ಧರು ವೇದವನ್ನು ವಿರೋಧಿಸಿದರು ಅಂತ ಹೇಳ್ತಾರೆ. ಅವರು ಎಷ್ಟು ವಿರೋಧಿಸಿದ್ರು, ಎಷ್ಟು ಹಿಡ್ಕೊಂಡ್ರು ಅಂತನ್ನೋದು ಮೂಲ ನೋಡಿ ಗೊತ್ತಿಲ್ಲ ಅವರಿಗೆ. ಅದರಿಂದಾಗಿ ಪೂರರೇಚಕ ಕುಂಭಕ ಇವು ಧ್ಯಾನಕ್ಕೆ ಉಪಯುಕ್ತವಾದದ್ದು. ವಿಪರ್ಯಯೇಣಾಪಿ ಶನೈ, ಇದು ಹೀಗೆ ಅಂತಲೇ ಇಲ್ಲ, ಒಮ್ಮೆಲೆ ಉಸಿರು ಹಿಡಿದು ಹೀಗೆ ಬಿಡ್ಬೋದು. ಅದು ಮೂಗು ಹೀಗೆ ಹಿಡ್ಕೊಂಡೇ ಇರಬೇಕು ಅಂತಲ್ಲ. ಪ್ರಾಣಾಯಾಮ ಮಾಡಬೇಕು, ಅದು ಪ್ರಾಣಾಯಾಮ ಅಂತ ಕರೀತಾರೆ. ಹೃದಯವಚ್ಛಿನ್ನಮೋಂಕಾರಂ ಘಂಟಾನಾದಂ ವಿಸೋರ್ಣವತ್ ಪ್ರಾಣೇನೋದೀರ್ಯ ತತ್ರಾಥ ಪುನಃ ಸಂವೇಚಯೇತ್ ಸ್ವರಂ. ಓಂ ಅಂತ ಹೇಳಿ ನಾಭಿಯಿಂದ ಬರುವ ಹಾಗೆ ಆಗಬೇಕು. ಧ್ಯಾನದಲ್ಲಿ ಕೆಲವೊಮ್ಮೆ ಘಂಟಾನಾದ ಕೇಳಿದ್ರೆ ಧ್ಯಾನ ಒಳ್ಳೆಯ ಮಾರ್ಗದಲ್ಲಿ ಹೋಗ್ತಾ ಇದೆ ಅಂತ ಅರ್ಥ. ಇನ್ನು ಆನೆ, ಕುದುರೆ ಇವುಗಳ ಧ್ವನಿ ಕೇಳಿದರೆ ಒಳ್ಳೆಯ ಮಾರ್ಗದಲ್ಲಿ ಹೋಗ್ತಾ ಇದೆ ಅಂತ ಅರ್ಥ. ಲಕ್ಷ್ಮೀದೇವಿಯನ್ನು ಚಿಂತನೆ ಮಾಡಬೇಕಾದ್ರೆ ಅವಳ ಧ್ಯಾನ ಸಿದ್ಧಿ ಆಯಿತು ಅಂತನ್ನೋದಕ್ಕೆ 3 ಹಂತಗಳಿದೆ ಅಂತ ಒಂದು ಸಂಹಿತೆ ಹೇಳುತ್ತೆ. ಅಶ್ವಪೂರ್ವಾಂ ರಥ ಮಧ್ಯಾಂ ಹಸ್ತಿನಾದ ಪ್ರಮೋದಿನೀಂ ಅಂತ ಇರೋದು. ಆ ಒಂದು ವೇದ ಮಂತ್ರಕ್ಕೆ ಒಂದು ಸೂಕ್ತ, ಒಂದು ಪಂಚರಾತ್ರ ಸಂಹಿತೆ ಅರ್ಥ ಬರೆಯುತ್ತೆ. ಅಶ್ವಪೂರ್ವಾಂ ರಥ ಮಧ್ಯಾಂ, ಧ್ಯಾನದ ಪ್ರಕ್ರಿಯೆಯಲ್ಲಿ ಮೊದಲು ಹೋಗಬೇಕಾದರೆ ಕುದುರೆಯ ಕೆನತ ಕೇಳುತ್ತೆ. ಧ್ಯಾನದ ನಡುವೆ ರಥ ಮಧ್ಯಾಂ, ರಥದ ಗುಡುಗಿನ ಧ್ವನಿ ಕೇಳುತ್ತೆ.
ಹಸ್ತಿನಾದ ಪ್ರಮೋದಿನೀಂ, ಆನೆ ಸದ್ದು ಮಾಡಿದ ಹಾಗೆ ಕೇಳುತ್ತೆ ಅಂತ. ಇದು ಹೀಗೆ ಆಗಲೇಬೇಕು ಅಂತ ನಿಯಮ ಇಲ್ಲ. ಕೆಲವೊಂದು ಬಾರಿ ಮನಸ್ಸಿನಲ್ಲಿ ಧ್ಯೇಯ ಮೂರ್ತಿಯನ್ನು ಚಿಂತನೆ ಮಾಡಿದಾಗ ತಣ್ಣಗಾಗಬಹುದು. ಮಧ್ವಾಚಾರ್ಯರು ಏನೇನು ಕೊಟ್ಟಿದ್ದಾರೆ ಅಂತಂದರೆ, ಯಾವ ದೇವತೆಯ ಸ್ವರ ಹೇಗೆ ಹೇಗೆ ಇರುತ್ತೆ ಅಂತ ಹೇಳಿ ಅವರ ಉಪನಿಷತ್ ಭಾಷ್ಯದಲ್ಲಿ ನಿರೂಪಣೆ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಘಂಟಾನಾದ ಯಾರದು? ಏಕೆಂದರೆ ನಮಗೆ ಡಿವೈನ್ ಮೆಸೇಜ್ ಪಾಸ್ ಆಯಿತು ಅಂದರೆ ಅದು ನಮ್ಮದೇ ಭ್ರಮೆಯೋ ಅಥವಾ ನಾವು ಆ ದೇವತೆಯ ಧ್ವನಿಯನ್ನೇ ಕೇಳಿದ್ದೆವು? ಅದು ನಮಗೆ ಹೇಗೆ ಕೇಳುತ್ತೆ, ಹೇಗೆ ಅನ್ನಿಸುತ್ತೆ ಮನಸ್ಸಿಗೆ, ಯಾವ ರೀತಿ ನಮ್ಮ ಅಂತಃಪ್ರವೃತ್ತಿ ಅನ್ನೋದು ಜಾಗೃತವಾಗುತ್ತೆ ಇತ್ಯಾದಿಗಳು. ಇದು ಓಂಕಾರದ ಇದಕ್ಕೆ ಬೇರೆ, ಓಂಕಾರದ ಧ್ಯಾನ ಬೇರೆ, ಓಂಕಾರದ ಧ್ಯಾನದಲ್ಲಿ ಆಗುವಂತಹ ಸೂಚನೆಗಳು ಬೇರೆ, ವೇದವ್ಯಾಸರನ್ನು ಅಥವಾ ಯಾವುದೇ ಮೂರ್ತಿಯನ್ನು ಚಿಂತನೆ ಮಾಡಬೇಕಾದರೆ ಆಗುವಂತಹ ರೀತಿ ನೀತಿಗಳು ಬೇರೆ. ಇದೆಲ್ಲವೂ ಕೂಡ ನಾವು ಅನುಭವಿಸಬಹುದು. ಆ ನಾದ ಕೆಲವೊಮ್ಮೆ ಯಾವ ರೀತಿ ಇರುತ್ತೆ ಆ ಧ್ವನಿ ಅಂತಂದರೆ ಕೂಡ್ಲಿಕ್ಕಾಗಲ್ಲ, ಎದ್ದು ಓಡಿಬಿಡುವ ಅಂತ ಅನಿಸುತ್ತೆ. ಯಾವ ಅಂತರ್ಧ್ವನಿ ಅದು, ಯಾವ ಪ್ರೇರಣೆ ಅದು, ಅಯ್ಯೋ! ಬಹಳ ವಿಚಿತ್ರ. ಆ ಅಂತಃಪ್ರೇರಣೆ ಅಂತನ್ನೋದು ಯಾವ ಫೋರ್ಸಲ್ಲಿ ಬರುತ್ತೆ ಅಂದರೆ ನಿಮ್ಮ ದೇಹದ ಯಾವ ಕ್ರಿಯೆಯೂ ಯಾವ ಪ್ರತಿರೋಧವೂ ವ್ಯರ್ಥ. ಅದರಿಂದಾಗಿ ಇಲ್ಲಿ ಹೇಳಿದ್ದು ಧ್ಯಾನದ ಒಳಗಡೆ ಆಗುವ ಕೆಲವೊಂದು ಅನುಭವಗಳು, ಸಮಸ್ತವನ್ನು ಇಲ್ಲಿ ಹೇಳಲಿಲ್ಲ. ಪಂಚರಾತ್ರದಲ್ಲಿ ಅನೇಕ ಸಂಗತಿಗಳಿದೆ. ವರುಣನ ಧ್ವನಿ ಹೇಗಿರುತ್ತೆ, ಹಂಸದ ಧ್ವನಿ ಹೇಗಿರುತ್ತೆ, ಅಗ್ನಿಯ ಧ್ವನಿ ಯಾವ ರೀತಿ ಇರುತ್ತೆ ಇತ್ಯಾದಿಗಳನ್ನೆಲ್ಲ ಹೇಳಿದ್ದಾರೆ ಉಪನಿಷತ್ ಭಾಷ್ಯದಲ್ಲಿ. ಅದರಿಂದಾಗಿ ಆ ಒಂದು ಒಳಗಡೆಯ ಪ್ರೇರಣೆ, ಒಳಗಡೆಯ ಚಿಂತನೆ ಅದು ಒಂದೇ ರೀತಿ ಇರುತ್ತೆ ಅಂತಿಲ್ಲ. ಅದರಲ್ಲಿ ಇದೊಂದು ರೀತಿ ಏನು, ಹೃದಯವಚ್ಛಿನ್ನ ಓಂಕಾರಂ ಘಂಟಾನಾದಂ ಬಿಸೋರ್ಣವತ್ ಪ್ರಾಣೇನೋದೀರ್ಯ ತತ್ರಾಥ ಪುನಃ ಸಂವೇಚಯೇತ್ ಸ್ವರಂ. ಈ ಸ್ವರದಲ್ಲಿ 5 ಕಂಪಗಳು ಇದೆ. ಹೃದಯವಚ್ಛಿನ್ನ ಓಂಕಾರಂ, ನಾಭಿಯಿಂದ ಹೊರಟು ಹೃದಯಕ್ಕೆ ಬರುವಂತಹ ಓಂಕಾರ ಓಂ ಅನ್ನುವಾಗ. ಹೃದಯ ಅವಚ್ಛಿನ್ನ ಓಂಕಾರಂ ಘಂಟಾನಾದಂ, ಆರಂಭದಲ್ಲಿ ಇದು ಗೊತ್ತಾಗೋದಿಲ್ಲ, ಆಮೇಲೆ ನಿಧಾನವಾಗಿ ಘಂಟಾನಾದ ಆಗತ್ತೆ. ಕೆಲವೊಮ್ಮೆ ಬಿಸೋರ್ಣವತ್, ಕಮಲದ ನಾಳದಿಂದ ಹಾದು ಬಂದ ಹಾಗೆ, ಕಮಲದ ನಾಳವೇ ಒಳಗಡೆ ಇರುವ ಹಾಗೆ ಅನ್ನಿಸುತ್ತೆ. ಪ್ರಾಣೇನೋ ದೀರ್ಯ ತತ್ರಾಪಿ, ಪ್ರಾಣೇನ ಉದೀರ್ಯ ತತ್ರಾಥ, ಅದನ್ನು ಆಳವಾಗಿ ಚಿಂತನೆಯೊಂದಿಗೆ ಪ್ರಾಣಾಯಾಮದೊಂದಿಗೆ ಮಾಡಿ ಸ್ವರವನ್ನು ಮತ್ತೆ ಉಪರಮಗೊಳಿಸಬೇಕು, ವಿರಾಮ. ಹೀಗೆ ಮಾಡಿದರೆ ಏವಂ ಪ್ರಣವಸಂಯುಕ್ತಂ ಪ್ರಾಣ ಸಂಯಮಮಭ್ಯಸೇತ್ ದಶಕೃತ್ವಸ್ತ್ರಿಸವಣಂ ಮಾಸಾದರ್ವಾಗ್ಜಿತೋ ನಿಲಹ. ಈ ರೀತಿಯಾಗಿ ಪ್ರಣವದಿಂದ ಕೂಡಿದ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಬೇಕು. ಇದರ
ರೀತಿಯನ್ನು ತಂತ್ರಸಾರ ಸಂಗ್ರಹದಲ್ಲಿ ಮಧ್ವಾಚಾರ್ಯರು ಹೇಳಿದ್ದಾರೆ. 10 ಬಾರಿ ಈ ರೀತಿ ಮಾಡಬೇಕು ಮಾತ್ರ. ಇವಾಗ ಅದಕ್ಕೆ ಮಾತ್ರ ಗೊತ್ತಿರಬೇಕು. ಅ ಅಂದರೆ ಏಕಮಾತ್ರ, ಆ ಅಂದರೆ ದ್ವಿಮಾತ್ರ, ಆ ಅಂದರೆ ತ್ರಿಮಾತ್ರ. ಅ ಆ ಆ ಅಂತನ್ನುವ ಈ 3 ಮಾತ್ರೆ. ಈ 3 ಮಾತ್ರೆಯಲ್ಲಿ ನಾವು ಮನಸ್ಸಿನಲ್ಲಿ ಚಿಂತನೆ ಮಾಡಬೇಕು ಅಂತ ನಾವು ಫಿಕ್ಸ್ ಮಾಡಿಕೊಳ್ಬೇಕು. ಹಾಗೆ 10 ಬಾರಿ ಪ್ರಾಣಾಯಾಮ ಮಾಡಿದರೆ 1 ತಿಂಗಳಲ್ಲಿ ಅನಿಲ ಜಿತಃ ಮುಖ್ಯ ಪ್ರಾಣನನ್ನು ಗೆಲ್ತೇವೆ. ಹೌದಾ? ಇದಕ್ಕೆ ಆಚಾರ್ಯರು ವ್ಯಾಖ್ಯಾನ ಬರೆದರು. ಉಪಾಸ್ಯ ಪ್ರಾಣತೋನುಜ್ಞಾಂ ಹೃದಯಸ್ಥಾತ್ ಪ್ರಾಪ್ಯ ಸೇವಕಃ ಅನುಜ್ಞಾನಂತರಂ ಮಾಸಾತ್ ವಶೇ ಪ್ರಾಣೋ ಭವಿಷ್ಯತಿ ಅಂದರು. ಉಪಾಸ್ಯ ಪ್ರಾಣತಃ ಅನುಜ್ಞಾಂ, ಪರಮಾತ್ಮನ ಪ್ರಾಣನನ್ನು ಆರಾಧನೆ ಮಾಡಿ ಅನುಜ್ಞೆ ಪಡೆದ ಮೇಲೆ ತಿಂಗಳ ಒಳಗಡೆ ಜಯ ಆಗೋದು ಅಂತ. ಉಪಾಸನೆ ಬಹಳ ದಿವಸ ಮಾಡಲೇಬೇಕು. ಈಗ 10 ದಿವಸ ಆಯಿತು ಡೆಡ್ಲೈನು 10 ದಿವಸ ಅಥವಾ 30 ದಿವಸದ ಒಳಗಡೆ ಅಂತ ಅರ್ಥ ಅಲ್ಲ. ಅದಕ್ಕೆ ಅನುಜ್ಞಾನಂತರಂ ಮಾತಾತ್, ಅವನ ಸೇವೆ ಮಾಡಿ ಒಲಿಸಿ ಆಮೇಲೆ ಇದು ಬರತಕ್ಕಂಥದ್ದು. ಪ್ರಾಣವಶ ಅಂತಂದರೆ ಪ್ರಾಣ ಅನುಗ್ರಹ ಮಾಡೋದು ಅಂತ ಅರ್ಥ. ನಾವು ಅವನನ್ನು ಗೆದ್ದೆವು ಅಂತ ಅರ್ಥ ಅಲ್ಲ. ಯಾವ ದೇವತೆಗಳನ್ನು ಗೆಲ್ಲಲಿಕ್ಕೆ ಆಗೋದಿಲ್ಲ. ದೇವತೆಗಳನ್ನು ಗೆಲ್ಲೋದು ಅಂತಂದರೆ ಅವರನ್ನು ಒಲಿಸಿಕೊಳ್ಳೋದು ಅಂತ ಅಷ್ಟೇ ಅರ್ಥ. ಪ್ರಸಾದ ಭಕ್ತಂ ಸಂಪ್ರೋಕ್ತಂ ಪ್ರಾಣ ವಿಷ್ಣೋರ್ಜಯಸ್ತ್ವಿತಿ ನಹಿ ಸರ್ವ ವಿಜೇತಾರೌ ವಿಜೇಯೌ ಕೇನಚಿತ್ ಕ್ವಚಿತ್ ಅಪೇಕ್ಷಿತಂ ಫಲಂ ಯೇನ ದೀಯತೆ ತಜ್ಜಿತಂ ತ್ವಿತಿ. ನಾವು ಬಯಸಿದ ಫಲವನ್ನು ಪಡೆಯೋದನ್ನು ಕೂಡ ದೇವತಾ ಜಯ ಅಂತ ಕರೀತೇವೆ. ಯಥಾ ಜಿತಾ ವಸುಮತಿ ಯಥಾ ಮೋಕ್ಷ ಪದಂ ಜಿತಂ. ಅದರಿಂದಾಗಿ ವಸುಮತಿ ಜಿತ ಅಂತ ಹೇಳಿದರೆ ಭೂಮಿಯಲ್ಲಿರುವ ಎಲ್ಲರೂ ಕೂಡ, ಅಂದರೆ ಇವನಿಗೆ ಪರಿಚಿತರಾದವರೆಲ್ಲರೂ ಇವನ ಬಗ್ಗೆ ಪ್ರೀತಿಯನ್ನು ತಳೆದಿರ್ತಾರೆ ಅನ್ನೋದು ಅವನು ಗೆದ್ದಿದ್ದಾನೆ, ನಮ್ಮ ಹೃದಯವನ್ನು ಗೆದ್ದಿದ್ದಾನೆ ಅಂತಂದರೆ ಕತ್ತಿ ತಗೊಂಡು ಚುಚ್ಚಿದ್ದೀನಿ ಅಂತ ಅರ್ಥ ಅಲ್ಲ, ಪ್ರೀತಿಯಿಂದ ಗೆದ್ದಿದ್ದೇನೆ ಅಂತ ಅರ್ಥ. ಆ ರೀತಿ ಪ್ರಾಣನನ್ನು ಗೆದ್ದಿದ್ದಾನೆ ಅಂದರೆ ಪ್ರಾಣನ ಪ್ರೀತಿಯನ್ನು ಸಂಪಾದನೆ ಮಾಡಿದ್ದಾನೆ ಅಂತ ಅರ್ಥ. ಹೀಗೆ ಪ್ರಭಂಜನ ಅನ್ನುವ ಗ್ರಂಥದಲ್ಲಿ ಹೇಳಿದ್ದಾರೆ. ಇದು ನಮ್ಮ ಎಚ್ಚರದಲ್ಲಿ ಇರಬೇಕು. ಇನ್ನು ಹೃತ್ಪುಂಡರೀಕಮಂತಸ್ಥಂ ಊರ್ಧ್ವನಾಳ ಮಧೋಮುಖಂ ಧ್ಯಾತ್ವೋರ್ಧಮುಖಮುನ್ನಿದ್ರಂ ಅಷ್ಟಪತ್ರಂ ಸ್ವಕರಣಿಕಂ. ಹೃತ್ಪದ್ಮ ಪುಂಡರೀಕಂ, ಹೃದಯದಲ್ಲಿ ಬಾಗಿರುವಂತಹ ಮುದುಡಿರುವ ತಾವರೆ ಇದೆ, ಅದು ಹೀಗೆದ್ದು ಅರಳುವಂತೆ ಆಗಬೇಕು. ಆ ಅಷ್ಟಪತ್ರವನ್ನು 8 ಪತ್ರವನ್ನು ಅದು ಹೀಗೆ ಏಳಿಸುವಂತೆ ಆಗಬೇಕು. ಅದಕ್ಕೆ 8 ದೇವತೆಗಳನ್ನು ಪ್ರಧಾನವಾಗಿ ಚಿಂತನೆ ಮಾಡೋದು ಇದೆ, ಅಷ್ಟಮಹಾಮಂತ್ರಗಳಿಂದ ಚಿಂತನೆ ಮಾಡೋದಿದೆ, 8 ಜನ ದ್ವಾರಪಾಲಕರನ್ನು ಚಿಂತನೆ ಮಾಡೋದಿದೆ. ನಾವು ಇದರ ಮಧ್ಯದಲ್ಲಿ ಪೂಜೆಯ ಆರಂಭದಲ್ಲಿ ದ್ವಾರಪಾಲಕ ಪೂಜೆ ಮಾಡ್ತೇವೆ. ಆಮೇಲೆ 8 ಆವರಣ ದೇವತೆಗಳನ್ನು ಚಿಂತನೆ ಮಾಡ್ತೇವೆ. ಈ ಹಿನ್ನೆಲೆಯಿಂದ ಅದು ಅರಳಬೇಕು. ಕರ್ಣಿಕಾಯಾಮ್ಯಸೇತ್ ಸೂರ್ಯ ಸೋಮಾಗ್ನೀನ್ ಉತ್ತರೋತ್ತರಂ ವಹ್ನಿ ಮಧ್ಯೆ ಸ್ಮರೇದ್ರೂಪಂ ಮಮೈತಧ್ಯಾನ ಮಂಗಳಂ. ಆ ಕರ್ಣಿಕೆ ಅರಳಿದಾಗ ಅದರಲ್ಲಿ ಕ್ರಮವಾಗಿ, ಅಂದರೆ ಎಲ್ಲ ಒಂದೇ ಸರ್ತಿ ಆಗೋದಿಲ್ಲ, ಸೋಮಮಂಡಲ ಚಂದ್ರಮಂಡಲದಲ್ಲಿರುವ ನನ್ನನ್ನು ಚಿಂತನೆ ಮಾಡಬೇಕು. ಅಂದರೆ ಚಂದ್ರಮಂಡಲದಲ್ಲಿರುವ ನಾರಾಯಣನನ್ನು, ಸೂರ್ಯಮಂಡಲದಲ್ಲಿರುವ ನಾರಾಯಣನನ್ನು, ಅಗ್ನಿಮಂಡಲದಲ್ಲಿರುವ ನಾರಾಯಣನನ್ನು ಚಿಂತನೆ ಮಾಡಬೇಕು. ಇದರ ಚಿಂತನೆ ಹೇಗೆ ಅನ್ನೋದನ್ನು ವಿಸ್ತಾರ ಮಾಡಿ
ಧ್ಯಾನಮಾಲಾ ಅನ್ನುವ ಕೃತಿಯನ್ನು ನಾರಾಯಣ ಪಂಡಿತಾಚಾರ್ಯರು ನಮಗೆ ಕೊಟ್ಟಿದ್ದಾರೆ. ಅದನ್ನು ಹೇಗೆ ಚಿಂತನೆ ಮಾಡೋದು, ಮಾನಸಿಕ ಪೂಜೆ ಹೇಗೆ ಅನ್ನೋದು ಅಲ್ಲಿ ವಿಸ್ತಾರವಾಗಿ ಇದೆ. ಸರಿ, ನನ್ನನ್ನು ಹೇಗೆ ಚಿಂತನೆ ಮಾಡಬೇಕು? ಸಮಂ ಪ್ರಶಾಂತಂ ಸುಮುಖಂ ದೀರ್ಘಚಾರು ಚತುರ್ಭುಜಂ ಸುಚಾರು ಸುಂದರ ಗ್ರೀವಂ ಸುಖಪೋಲಂ ಶುಚಿಸ್ಮಿತಂ. ಸಮನಾಗಿ ಇರುವ ಅಂದರೆ ನಮ್ಮನ್ನು ನೋಡ್ತಾ ಇರುವ ಮೂರ್ತಿಯನ್ನು ಚಿಂತನೆ ಮಾಡಬೇಕು. ನೋಡದ ಎಲ್ಲೋ ಹೀಗೆಲ್ಲೋ ತಿರ್ಕೊಂಡಿರುವ ಮೂರ್ತಿಯನ್ನು ಚಿಂತನೆ ಮಾಡಬಾರದು. ಸಮಗ್ರ ತಂತ್ರಶಾಸ್ತ್ರದ ನಿಯಮ ಅದು. ಸಮಂ ಪ್ರಶಾಂತಂ, ಆನಂದದಿಂದ ತುಂಬಿರುವ ಮೋರೆಯನ್ನು ಚಿಂತನೆ ಮಾಡಬೇಕು. ಸುಮುಖಂ ದೀರ್ಘಚಾರು ಚತುರ್ಭುಜಂ, ಉದ್ದವಾಗಿರುವ 4 ತೋಳುಗಳು, ಚಂದದ ಕತ್ತು, ಸುಖಪೋಲಂ ಒಳ್ಳೆಯ ಕೆನ್ನೆ, ಶುಚಿಸ್ಮಿತಂ ಮುಗುಳು ನಗುವ ರೂಪವನ್ನು ಚಿಂತನೆ ಮಾಡಬೇಕು. ಹಾಗಾದರೆ ಉಗ್ರ ರೂಪವನ್ನು ಚಿಂತನೆ ಮಾಡುವುದು ಯಾವಾಗ? ಅದು ಲೌಕಿಕ ಬೀಟ ಬೇಗ ಸಿದ್ಧಿಯಾಗಬೇಕು ಅಂತಂದರೆ ಉಗ್ರ ರೂಪವನ್ನು ಚಿಂತನೆ ಮಾಡೋದು. ಸಮಾನ ಕರ್ಣ ವಿನ್ಯಸ್ತ ಸ್ಫುರನ್ ಮಕರ ಕುಂಡಲಂ ಹೇಮಾಂಬರಂ ಘನಶ್ಯಾಮಂ ಶ್ರೀವತ್ಸಂ ಶ್ರೀನಿಕೇತನಂ. ಕಿವಿ ಎರಡೂ ಕೂಡ ಸಮಾನವಾದ ನೋಟದಲ್ಲಿ ಬರಬೇಕು. ಇಲ್ಲಿ ಮನುಷ್ಯರಲ್ಲಿ ಕಾಣುವ ಹಾಗೆ ಒಂದು ಕಿವಿ ಎತ್ತರ ಒಂದು ಕಿವಿ ಗಿಡ್ಡ ಈ ತರಹ ಚಿಂತನೆ ಬರಬಾರದು. ಅದಕ್ಕೆ ನಮ್ಮ ಮನಸ್ಸನ್ನು ಅವಾಗವಾಗ ಶಿಕ್ಷಿಸ್ಕೊಳ್ತಾ ಇರಬೇಕು. ಏನಾಗತ್ತೆ, ಧ್ಯಾನ ಮಾಡಬೇಕಾದ್ರೆ ಬೇರೆ ಯಾರ್ದೋ ಮುಖ ಬಂದು ಕೂತ್ಬಿಡತ್ತೆ, ಅಥವಾ ಈ ಮುಖದಲ್ಲಿಯೇ ಒಂದು ಸ್ವಲ್ಪ ವಿಕಾರ ಆಗುತ್ತೆ. ಯಾಕಂದರೆ ನಮ್ಮ ಮಾನಸ ಪ್ರತಿಮೆ ಅಲ್ವಾ, ಅದು ನಾವು ಕೆತ್ತಿ ಸರಿ ಮಾಡಿಕೊಳ್ಬೇಕಾದದ್ದು, ಅದು ದೇವರಲ್ಲ. ಆಮೇಲೆ ಅದೇ ತರಹ ಇರುವ ದೇವರು ನಮ್ಮ ಕಣ್ಮುಂದೆ ಬರೋದು. ಆದ್ದರಿಂದಾಗಿ ಹಾಗೆ ಚಿಂತನೆ ಮಾಡಬೇಕು. ಹೇಮಾಂಬರಂ, ಮಿಸುನಿ ಬಣ್ಣದ ಪಟ್ಟೆ, ಪೀತಾಂಬರವನ್ನು ಹುಟ್ಟಿರುವ, ಘನಶ್ಯಾಮಂ ನೀಲಿ ಬಣ್ಣದ, ಶ್ರೀವತ್ಸಂ ಶ್ರೀವತ್ಸ ಚಿಹ್ನೆ ಇರುವ ಲಕ್ಷ್ಮಿಯ ನೆಲೆಮನೆಯಾದ ನನ್ನನ್ನು ಚಿಂತಿಸಬೇಕು. ಶಂಖಚಕ್ರ ಗದಾ ಪದ್ಮ ವನಮಾಲಾ ವಿಭೂಚಿತಂ ನೂಪುರೈರ್ವಿಲಸತ್ಪಾದಂ ಕೌಸ್ತುಭ ಪ್ರಭಯಾಯುತಂ. ಆಮೇಲೆ ಶಂಖ, ನಾನು ನಿಮಗೆ ಜ್ಞಾನವನ್ನು ಕೊಡ್ತೇನೆ ಅಂತ ಶಂಖ. ಚಕ್ರ, ನಿಮ್ಮ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತೇನೆ ಅಂತ. ಮತ್ತು ಕಾಲ ನನ್ನ ಕೈಯಲ್ಲಿದೆ ಅಂತ. ಗದೆ, ಬಲ ಕೆಳಗಡೆಯ ಕೈನಲ್ಲಿ, ನಿಮ್ಮ ಶತ್ರುಗಳನ್ನು ನಾನು ಪರಿಹಾರ ಮಾಡ್ತೇನೆ ಅಂತ. ಆಮೇಲೆ ಪದ್ಮ, ನಿಮಗೆ ಸುಖವನ್ನು ನೀಡ್ತೇನೆ ಅಂತ. ಈ ರೀತಿ ಹೀಗೆ ಸಾಮಾನ್ಯವಾಗಿ ನಾವು ಚಿಂತನೆ ಮಾಡೋದು ಚಕ್ರ, ಶಂಖ, ಗದ, ಪದ್ಮ. ಇದನ್ನು ಯಾಕೆ ಹೀಗೆ ಉಲ್ಟಾ ಚಿಂತನೆ ಮಾಡೋದು? ಮೇಲ್ಗಡೆ ಉಲ್ಟಾ ಆಗಿದೆ ಶಂಖ ಮತ್ತು ಚಕ್ರ. ಏಕೆಂದರೆ ಕಲಿಯುಗದಲ್ಲಿ ನಮಗೆ ಜ್ಞಾನ ಬೇಕಾದದ್ದು, ಬಾಹುಬಲ ಇತ್ಯಾದಿಗಳಿಗಿಂತ ಜ್ಞಾನ ಬೇಕಾದದ್ದು ಅಂತ ಅದಕ್ಕೆ ಪ್ರಾಧಾನ್ಯ. ದ್ಯುಮತ್ ಕಿರೀಟ ಕಟಕ ಕಟಿಸೂತ್ರಾಂಗದೈರ್ಯುತಂ ಸರ್ವಾಂಗ ಸುಂದರಂ ಹೃದ್ಯಂ ಪ್ರಸಾದ ಸುಮುಖೇಕ್ಷಣಂ. ಆಮೇಲೆ ಕಾಲ್ಗೆಜ್ಜೆಗಳು, ಆ ಕಾಲ್ಗೆಜ್ಜೆಯ ಸದ್ದನ್ನು ಧ್ಯಾನದಲ್ಲಿ ಕೇಳಲಿಕ್ಕೆ ಪ್ರಯತ್ನ ಪಡಬೇಕು. ಇನ್ನು ಹೊಳೆಯುವ ಕಿರೀಟ, ಕಟಕ ಅಂದರೆ ಬಳೆ, ಕಟಿಸೂತ್ರ, ತೋಳಬಂದಿ ಇವುಗಳನ್ನು ಚಿಂತನೆ ಮಾಡಬೇಕು. ಕಾರಣ ಏನು ಅಂದರೆ ಲಕ್ಷ್ಮೀದೇವಿ ಪರಮಾತ್ಮನ ಆಭರಣ ರೂಪವಾಗಿ ಜೊತೆಯಲ್ಲಿದ್ದಾಳೆ ಅಂತನ್ನುವ ಚಿಂತನೆ. ಇವೆಲ್ಲ ಪರಮಾತ್ಮನ ಸೇವೆ ಮಾಡ್ತಾ ಇದ್ದಾಳೆ ಅಂತ. ದೇವರು ನೋಡಿ, ನೀವು ಗಮನಿಸಿ, ತಂತ್ರಶಾಸ್ತ್ರದಲ್ಲಿ ನಾರಾಯಣನ ಧ್ಯಾನ ಮಾಡಬೇಕಾದ್ರೆ ಸುಮಾರು 35 ಆಭರಣಗಳನ್ನು ಹೇಳ್ತಾರೆ. ಬೇರೆ ಯಾರಿಗೂ ಇಲ್ಲ. 35 ಆಭರಣಗಳನ್ನು ನೀವು ಬ್ರಹ್ಮದೇವರನ್ನ ನೋಡಿ, ಬ್ರಹ್ಮದೇವರ ಜಪ ಮಾಡುವಾಗ ಏನು ಧ್ಯೇಯ ಮೂರ್ತಿಯನ್ನು ಹೇಳಿದ್ದಾರೆ, ಅಲ್ಲಿ ಕೆಲವೊಂದು ಕಡೆ ಇಲ್ಲ. ವಾಯುದೇವರ ಮೂಲ ರೂಪವನ್ನು ಹೇಳಬೇಕಾದ್ರೆ ಅಪರೂಪ. ಪೀಠೆ ರತ್ನೋಪಕ್ಲುಪ್ತೆ ರುಚಿರ ರುಚಿಮಣಿ ಜ್ಯೋತಿತಾ ತನ್ನಿತಣ್ಣಂ ಬ್ರಹ್ಮಾಣಂ ಭಾವಿನಂ ತ್ವಾಂ ಜ್ವಲತಿ ನಿಜಪದೇ ವೈದಿಕಾದ್ಯಾಹಿ ವಿದ್ಯಾ ಸೇವಂತೆ ಅಂತ ಅಲ್ಲಿ ಕೆಲವೊಂದು ಕಡೆ ಹೇಳಿದ್ದಾರೆ ವಿನಃ ಮುಖ್ಯಪ್ರಾಣನ ಮೂಲ ರೂಪವನ್ನು ಚಿಂತನೆ ಮಾಡಬೇಕಾದರೂ ಹೀಗೆ ಆಭರಣಗಳಿಂದ ಕೂಡಿದ್ದಾನೆ ಅಂತ ಚಿಂತನೆ. ಅದು ಬಿಟ್ಟರೆ ನಾರಾಯಣನಿಗೆ. ಉಳಿದವರಿಗೆ ಆ ತರಹ ಎಲ್ಲ ಇಲ್ಲ. ಸದಾಶಿವನನ್ನು ಚಿಂತನೆ ಮಾಡಬೇಕಾದ್ರೆ ಧ್ಯೇಯ
ಪಂಚಮುಖೋ ರುದ್ರ ಸ್ಫಟಿಕ ಅಮಲ ಕಾಂತಿಮಾನ್ ವಿದ್ಯುತ್ ಶುಭ್ರ ಅಸಿತರಜ ಶ್ಯಾಮಾನಿ ಅಸ್ಯ ಮುಖಾನಿತು ಜಟಾವಬದ್ಧೆಂದು ಕಲ ಪ್ರಿಯಾಯುಂ ನಾಗಭೂಷಣ. ಹಾವೇ ಅವನ ಒಡವೆ, ಈ ತರಹ ಹೇಳಿದ್ದಾರೆ. ಆದ್ದರಿಂದಾಗಿ ನಾವು ಏನಂತ ಚಿಂತನೆ ಮಾಡಬೇಕು? ದೇವರನ್ನು ಆಭರಣ ಸಹಿತವಾಗಿ ಚಿಂತನೆ ಮಾಡಬೇಕು. ಇದು ನಮಗೆ ಆಗದೇ ಹೋದರೆ, ನಮ್ಮ ವಾಸನ ಅದಕ್ಕೆ ಬಿಡಲಿಲ್ಲ ಅಂತ ಹೇಳಿದ್ರೆ, ಎರಡು ಕೈಗಳ ಮೂರ್ತಿಗಳಿದೆ. ರಾಮ ಇದ್ದಾನೆ, ವೇದವ್ಯಾಸ, ದತ್ತ, ಇವರೆಲ್ಲರನ್ನೂ ಕೂಡ ಚಿಂತನೆ ಮಾಡಬಹುದು. ಆದ್ದರಿಂದ ಇಂದ್ರಿಯಾರ್ಥೇಭ್ಯೋ ಮನಸಾಕೃಷ್ಯ ತನ್ಮನಾಃ ಬುದ್ಧ್ಯಾ ಸಾರಥಿನಾ ಧೀರಃ ಪ್ರಣಯೇನ್ಮಯಿ ಸರ್ವತಃ. ಇಂದ್ರಿಯಗಳನ್ನು ವಿಷಯಗಳಿಂದ ಹೇಳ್ಕೊಂಡು ಬರ್ತಾ ಇರಬೇಕು. ಆಗಾಗ ಒಮ್ಮೆಲೇ ಅದು ಸಾಧ್ಯ ಆಗೋದಿಲ್ಲ. 3 ಸೆಕೆಂಡು 4 ಸೆಕೆಂಡು ಆ ಮೂರ್ತಿಯಲ್ಲಿ ಲಗ್ನವಾಗಿರುತ್ತೆ, ಮತ್ತೆ ಟಕ್ಕ ಮನಸ್ಸು ಎಲ್ಲೋ ಹೊಟ್ಟೋಗಿರುತ್ತೆ, ಮತ್ತೆ ತಲೆ ಕೊಡವಿ ಅದನ್ನು ತರಬೇಕು. ನಿರಂತರ ಪ್ರಯತ್ನ ಮಾಡ್ತಾ ಇರಬೇಕು. ತತ್ಸರ್ವವ್ಯಾಪಕಂ ಚಿತ್ತಮಾಕೃಷ್ಯೈಕತ್ರ ಧಾರಯೇತ್ ನಾನ್ಯಾನಿ ಚಿಂತಯೇತ್ ಭೂಯಃ ಸುಸ್ಮಿತಂ ಭಾವಯೇನ್ಮುಖಂ. ಕಡೆಗೆ ನಮಗೆ ಇಡೀ ಚಿಂತನೆ ಬರಲಿಲ್ಲಪ್ಪ, ಏನು ಮಾಡೋದು? ಮುಗುಳು ನಗುವ ಮೋರೆಯನ್ನು ಚಿಂತಿಸಿ ಮೊದಲು ಅಂತಾನೆ ಕೃಷ್ಣ. ಉಳಿದದ್ದೆಲ್ಲ ಕಷ್ಟ ಆಗ್ತಾ ಇದೆ, ಆಯಿತು. ಅದಕ್ಕೆ ಗಾಯತ್ರಿ ಮಂತ್ರದಲ್ಲಿ ಧ್ಯೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ವಪು ಧೃತ ಶಂಖ ಚಕ್ರ. ಗಾಯತ್ರಿ ಮಂತ್ರದಿಂದ ಪ್ರತಿಪಾದ್ಯನಾದ ದೇವತೆ ನಾರಾಯಣ, ದ್ವಿಭುಜನಾದ ನಾರಾಯಣ, ಪದ್ಮಾಸನದಲ್ಲಿ ಕುಳಿತ ನಾರಾಯಣ. ಧ್ಯೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ, ಸೂರ್ಯ ಮಂಡಲದ ನಡುವೆ ಇದ್ದಾನೆ. ನಾರಾಯಣ ಸರಸಿಜಾತನ ಸನ್ನಿವಿಷ್ಟ, ಪದ್ಮಾಸನದಲ್ಲಿ ಕುಳಿತಿದ್ದಾನೆ. ಕೇಯೂರವಾನ್, ತೋಳಬಂದಿ ಇದೆ. ಮಕರಕುಂಡಲವಾನ್, ಒಳ್ಳೆಯ ಕಿವಿಯೋಲೆ ಇದೆ. ಕಿರೀಟ ಇದೆ. ಹಾರಿ, ವನಮಾಲೆಯನ್ನು ಧರಿಸಿದ್ದಾನೆ. ಹಿರಣ್ಮಯ ವಪುಹು, ಪುಟಕ್ಕಿಟ್ಟ ಬಂಗಾರದಂತೆ ನಸುಗೆಂಪಾದ ಮೈ ಅವನದ್ದಿದೆ. ಧೃತ ಶಂಖಚಕ್ರ, ಶಂಖಚಕ್ರಗಳನ್ನು ಧರಿಸಿದ್ದಾನೆ. ಹೀಗಿರುವ ದೇವರನ್ನು ಚಿಂತನೆ ಮಾಡಬೇಕು. ಅದು 2 ಕೈ, 4 ಕೈ ಇಲ್ಲ, ಅದು ಸುಲಭ. ಅದರಲ್ಲಿಯೂ ನೀವು ಮೋರೆಯನ್ನು ಚಿಂತಿಸಿ, ಮುಗುಳು ನಗುವ ಮೋರೆಯನ್ನು ಚಿಂತಿಸಿ ಅಂತಾನೆ ಆರಂಭದಲ್ಲಿ. ತತ್ರ ಲಬ್ಧ ಪದಂ ಚಿತ್ತಂ ಆಕೃಷ್ಯ ವ್ಯೋಮ್ ನಿಧಾರಯೇತ್ ತಚ್ಚ ತ್ಯಕ್ತ್ವಾ ಮದಾರೋಹೋ ನ ಕಿಂಚಿದಪಿ ಚಿಂತಯೇತ್. ಆಮೇಲೆ ಅದನ್ನು ವ್ಯೋಮ್ ನಿಧಾರಯೇತ್, ಆಕಾಶದಲ್ಲಿ ಇಟ್ಟುಬಿಡಿ ಅಂತಾನೆ. ಏನಾಗಂದರೆ ಕೃಷ್ಣನ ಈ ಮಾತಿಗೆ ಅರ್ಥ ಏನು? ನನ್ನಲ್ಲಿ ನಿಮಗೆ ಸ್ವಲ್ಪ ಧ್ಯಾನ ಸಿದ್ಧಿ ಆಗ್ತಿದ್ದಾಗ ತೊಗೊಂಡಾಗ ಆಕಾಶದಲ್ಲಿ ಹಾಕ್ಬಿಡಿ ಅಂದ್ರೆ ಏನ್ರಿ ಅರ್ಥ ಇದಕ್ಕೆ? ಅದನ್ನೂ ಬಿಟ್ಟು ನನ್ನನ್ನು ಏರ್ಬಿಡಬೇಕು, ಆಮೇಲೆ ಏನು ಯೋಚನೆ ಮಾಡಬಾರದು. ಈ ಪದ್ಯ ನಮಗೆ ಅರ್ಥ ಆಗಲಿಲ್ಲ. ಅದಕ್ಕೆ ಆಚಾರ್ಯರು ಹೇಳಿದ್ರು, ನಿಮಗಿದು ಅರ್ಥ ಆಗಲ್ಲ ಅಂತ ಗೊತ್ತು, ಅದಕ್ಕೆ ನಾನು ವ್ಯಾಖ್ಯಾನ ಬರೆದಿದ್ದೇನೆ ಎಂದರು. ಏನು? ವ್ಯೋಮೇತಿ ವ್ಯಾಪ್ತ ಶಬ್ದ ಸ್ಯಾತ್ ವಿಶೇಷಾತ್ ವೋ ತಥಾಯತಃ ಇತಿ ಶಬ್ದ ನಿರ್ಣಯೇ. ವ್ಯೋಮ ಅಂದರೆ ವ್ಯಾಪ್ತಾಕಾಶ. ವ್ಯೋಮ್ ನಿಧಾರಯೇತಂದರೆ ವ್ಯಾಪ್ತನಾಗಿರುವ ನನ್ನನ್ನು ಚಿಂತನೆ ಮಾಡಬೇಕು. ಈಗ ನಮ್ಮ ಒಳಗಡೆ ಎಷ್ಟು ಜಾಗ ಇದೆ ಹೃದಯಾಕಾಶದ ಒಳಗಡೆ ಅಂದರೆ ಅಪರಂಪಾರವಾದ ಜಾಗ ಇದೆ. ಹೃದಯದಲ್ಲಿ ಎಷ್ಟು ಜಾಗ ಇದೆ ಅಂದರೆ ಹೊರಗಡೆ ಎಷ್ಟು ಸ್ಪೇಸ್ ಇದೆಯೋ ಅಷ್ಟೇ ಸ್ಪೇಸ್ ಒಳಗಡೆ ಇದೆ. ಅದರಿಂದಾಗಿ ಹೊರಗಡೆ ಎಷ್ಟೂ ದೊಡ್ಡ ಮೂರ್ತಿಯನ್ನು ಇಲ್ಲಿ ಚಿಂತನೆ ಮಾಡಬಹುದು. ಹೃದಯದ ಒಳಗಡೆ ಒಮ್ಮೆ ಕಣ್ಣು ಮುಚ್ಚಿ ಬಹಳ ಎತ್ತರದ ಪ್ರತಿಮೆಯನ್ನು ಚಿಂತನೆ ಮಾಡಬಹುದು. ಇಡೀ ಆಕಾಶದ ತುಂಬ ತುಂಬಿರುವ ದೇವರ ಮೂರ್ತಿಯನ್ನು ಚಿಂತನೆ ಮಾಡಬಹುದು. ನಮಗೆ ಇರತಕ್ಕಂತಹ ಸಾಮರ್ಥ್ಯ ಅದು. ನಮ್ಮ ಪರಿಮಾಣಕ್ಕೆ ಹೊಂದುವಂತಹ ದೇವರನ್ನು ಚಿಂತನೆ ಮಾಡಬಹುದು. ಅತ್ಯಂತ ಪುಟ್ಟ ಮೂರ್ತಿಯನ್ನು ಚಿಂತನೆ ಮಾಡಬಹುದು. ಆ ದೊಡ್ಡ ಮೂರ್ತಿಯನ್ನು ನಮ್ಮ ಹೃದಯದೊಳಗಡೆ ಚಿಂತನೆ ಮಾಡ್ತಾ ಇರೋದು, ಅದು ಸಕಲಾಕಾಶದಲ್ಲಿ ವ್ಯಾಪ್ತವಾಗಿದೆ ಅಂತ ಚಿಂತನೆ ಮಾಡೋದನ್ನು ವ್ಯೋಮ್ನಿಧಾರಯೇತ್ ಅಂತ ಹೇಳ್ತಾ ಇರೋದು.
ತಚ್ಚ ಧಾರಣಂ ತ್ಯಕ್ತ್ವಾ ಸ್ವತಯೇವ ಮನಸ್ಸ ತತ್ರೈವ ತಮಾಹಿತತ್ವಾತ್ ಅನ್ಯತ್ ಕಿಮಪಿ ನ ಚಿಂತೇತ್. ಇನ್ನೇನನ್ನು ಯೋಚನೆ ಮಾಡಬೇಡಿ ಅಂದರೆ ಈ ತರಹದ ಧ್ಯಾನ ಬಿಟ್ಟು ಬೇರೆ ಏನನ್ನು ಯೋಚನೆ ಮಾಡಬೇಡಿ. ದೇವರನ್ನು ಬಿಟ್ಟು ಧ್ಯಾನದಲ್ಲಿ ಬೇರೆ ಯಾವುದರ ಚಿಂತನೆಯೂ ಇಲ್ಲ ಅಂತ. ದೇವರ ಗುಣದ ಚಿಂತನೆ, ದೇವರ ಮೂರ್ತಿಯ ಚಿಂತನೆ ಬಿಟ್ಟರೆ ಇನ್ಯಾವುದೂ ಇಲ್ಲ. ಈ ರೀತಿ ಹೇಳ್ತಾ ಇರೋದು. ಯಾವತ್ ಸಮಗ್ರ ಸ್ಮರಣಂ ಅಚಲಂ ಕೇತವೇ ಭವೇತ್ ಸಮಗ್ರಂ ಚಿಂತೆಯೇತ್ ತಾವತ್ ಯದಾತ್ ವಿಚಲೇತ್ ತತಃ. ಎಲ್ಲಿಯ ತನಕ ಸಮಗ್ರ ಚಿಂತನೆ ಸಾಧ್ಯವಾಗುವುದಿಲ್ವೋ ಒಂದೊಂದು ಅಂಗವನ್ನು ಚಿಂತನೆ ಮಾಡಬಹುದು. ಪ್ರತ್ಯಂಗಂ ಧಾರಣಂ ಕುರ್ಯಾತ್ ಮನೋ ಯಾವತ್ ಸಮಗ್ರಗಂ. ಒಂದೊಂದೇ ಅವಯವವನ್ನು ಚಿಂತನೆ ಮಾಡಬಹುದು. ಆರಂಭದಲ್ಲಿ ದೇವರ 2 ಪಾದಗಳು ಮಾತ್ರ, ಆಮೇಲೆ ಮಂಡಿ ಮತ್ತು ಪಾದ, ಆಮೇಲೆ ನಾಭಿ ಮತ್ತು ಮಂಡಿ ಮತ್ತು ಪಾದ, ಆಮೇಲೆ ಎದೆ ನಾಭಿ ಮತ್ತು ಪಾದ, ಆಮೇಲೆ ಕತ್ತಿನ ತನಕ, ಆಮೇಲೆ ದೇವರ ತಲೆ, ಹೀಗೂ ಚಿಂತನೆ ಮಾಡಬಹುದು. ಅಥವಾ ದೇವರ ಒಂದು ನೋಟವನ್ನು ಮಾತ್ರ ಚಿಂತನೆ ಮಾಡ್ತಾ ಆಮೇಲೆ ಧ್ಯಾನ ಪಕ್ವ ಆಗ್ತಿದ್ದ ಹಾಗೆ ಉಳಿದ ಅವಯವಗಳನ್ನು ಚಿಂತನೆ ಮಾಡಬಹುದು. ಶಾಸ್ತ್ರ ಅದಕ್ಕೆ ಅವಕಾಶ ಕೊಟ್ಟಿದೆ. ಯಾಕೆಂದರೆ ಒಮ್ಮೆಲೆ ಇದು ಶಾಸ್ತ್ರಕ್ಕೆ ಗೊತ್ತಿರೋದಕ್ಕಿಂತ ನಮ್ಮ ಮನಸ್ಸಿಗೆ ನಮ್ಮ ಬಗ್ಗೆ ಗೊತ್ತಾ, ಅದರಿಂದಾಗಿ ಶಾಸ್ತ್ರ ಹೇಳುತ್ತೆ ಈ ರೀತಿ ಮಾಡು ಅಂತ. ಪ್ರತ್ಯಂಗಾಭ್ಯಾಸತೋ ಯಾವತ್ ಸಮಗ್ರೇ ಸುಸ್ಥಿರಂ ಮನಃ ತದಾ ಪುನಃ ಸಮಗ್ರಂತು ಧಾರಯೇದ್ಯತ್ನತೋ ಬುಧಃ. ಸರಿ, ಒಂದು ಸರ್ತಿ ಒಮ್ಮೊಮ್ಮೆ ಸಮಗ್ರವಾಗಿ ಚಿಂತನೆ ಬಂದ್ಬಿಡುತ್ತೆ. ನಮ್ಮ ಪೂರ್ವಜರ ಪುಣ್ಯವೋ ನಮ್ಮ ಪುಣ್ಯವೋ ದೇವರ ಒಲುಮೆಯೋ ಏನೂ ಅರ್ಥ ಆಗೋದಿಲ್ಲ. ಒಮ್ಮೆ ಪೂರ್ತಿ ಸಮಗ್ರವಾಗಿ ಚಿಂತನೆ ಬರುತ್ತೆ. ನಿಮ್ಮ ಅನೇಕ ಜನರಿಗೆ ಅದರ ಅನುಭವ ಆಗಿರಬೇಕು. ಆದರೆ ಅದು 3 ಕ್ಷಣ 4 ಕ್ಷಣ ಮತ್ತೆ ಆಗೋಗುತ್ತೆ. ಮತ್ತೆ ವಾಪಸ್ ತರೋದೇನಿದೆ ಅದನ್ನು ಧಾರಣ ಅಂತ ಕರೀತಾರೆ. ಖಂಡಾಸ್ಮೃತಿ ಧಾರಣಾ ಸ್ಯಾತ್. ತುಂಡು ನೆನಪನ್ನು ಧಾರಣ ಅಂತ ಕರೀತಾರೆ. ತಿಷ್ಠೆ ತ್ಯಕ್ತ್ವಾ ತಮುದ್ಯೋಗಂ ಶಂಖಚಕ್ರಾಂಬುಜಾಂಕಿತೆ ಆರೂಢಚೇತಾ ಪರಮೇ ಶೃಂಗಾರಾಧ್ಯೇಕಧಾಮನಿ. ಸರಿ, ಕೇವಲ ಮೂರ್ತಿಯನ್ನು ಚಿಂತಿಸಿ ಆಮೇಲೆ ಮಂತ್ರವನ್ನು ಜಪ ಮಾಡಬಹುದು. ಮಂತ್ರದ ಜಪದ ಜೊತೆಗೇನೆ ಅದು ಮಾಡಬೇಕು ಅಂತಲೂ ಇಲ್ಲ. ಇದನ್ನು ಸನ್ಯಾಸ ಪದ್ಧತಿಯಲ್ಲಿ ನಮ್ಮ ವಿಷ್ಣುತೀರ್ಥರು ನಿರೂಪಣೆ ಮಾಡಿದ್ದಾರೆ. ಮೊದಲು ಮೂರ್ತಿ ಧ್ಯಾನ ಮಾಡಿ ಆಮೇಲೆ ಜಪ ಮಾಡಿ. ಮೂರ್ತಿ ಧ್ಯಾನ ಮಾಡುವಾಗ ಜಪವನ್ನಾದರೂ ಮಾಡಿ, ನಾಮವನ್ನು ಜಪ ಮಾಡಬೇಕಾದ್ರೆ ಮೂರ್ತಿ ಧ್ಯಾನವನ್ನು ಮಾಡಿ. ಈ ಆಪ್ಷನ್ ಇದೆ ಅಂತ ಅವರು ಹೇಳ್ತಾರೆ. ನೈವಾನ್ಯ ಚಿಂತೆಯೇತ್. ಈ ದೇವರನ್ನು ಬಿಟ್ಟು ಬೇರೆಯದ್ದನ್ನು ಚಿಂತನೆ ಮಾಡಬೇಡಿ. ಯಥೋಸ್ಮಿನ್ ಸ್ಮರಣೆ ತಸ್ಮಾನ್ ಮನಶ್ಚಲತಿ ಸುಸ್ಥಿರಂ ಧಾರಣಾರ್ಥಂ ಪ್ರಯತ್ನೇತ ತಸ್ಮಾತ್ ತದುಭಯಂ ತ್ಯಜೇತ್. ಯಾವತ್ ಸ್ವಾರೂಢಚೇತ ಸ್ಯಾದ್ ವಿಷ್ಣೋ ರೂಪೇ ಚತುರ್ಭುಜೇ. ಹೀಗೆ 4 ಭುಜದ ರೂಪವನ್ನು ಧ್ಯಾನ ಮಾಡುವಲ್ಲಿ ನಿಮ್ಮ ಸಮಗ್ರ ಪ್ರಯತ್ನವನ್ನು, ಎಫರ್ಟನ್ನು ಹಾಕಬೇಕು ಅಂತ ಹೇಳ್ತಾರೆ. ಹೀಗೆ ಹೇಳಿದ ಗ್ರಂಥ ಧ್ಯಾನಯೋಗ. ಏವಂ ಸಮಾಹಿತಮತಿ ಮಾಮೇವಾತ್ಮಾನಮಾತ್ಮನಿ ವಿಚಷ್ಟೇ ಮಯಿ ಸರ್ವಾತ್ಮನ್ ಜ್ಯೋತಿರ್ಜ್ಯೋತಿಷಿ ಸಂಯುತಂ. ಇದರ ಮೇಲುನೋಟದ ಅರ್ಥ ಹೀಗಿದೆ. ಏವಂ ಹೀಗೆ, ಸಮಾಹಿತಮತಿ ಮನಸ್ಸನ್ನು ತನ್ನ ಅಂಕೆಯಲ್ಲಿ ಇಟ್ಟುಕೊಂಡು ನನ್ನನ್ನೇ ಆತ್ಮನಿ ತನ್ನ ಒಳಗಡೆ ಅಂದರೆ ಜೀವನ ಒಳಗಡೆ ವ್ಯಾಪ್ತನಾಗಿರುವ ದೇವರನ್ನು ಕಾಣಬೇಕು. ಹೇಗೆ? ಬೆಳಕಿನಲ್ಲಿ ಬೆಳಕನ್ನು ಕಂಡ ಹಾಗೆ. ಏನು ಹಾಗಂದರೆ ಪರಮಾತ್ಮಾನಂ ಮಾಂ ಸ್ವದೇಹೇ ಪಶ್ಯತಿ ಜೀವಜ್ಯೋತಿರ್ಮಯಿ ಸಂಯುತಂ ಪಶ್ಯತಿ. ಜೀವನ ಜೊತೆಗೆ ಇರುವ ನನ್ನನ್ನು ಧ್ಯಾನ ಮಾಡಬೇಕು ಅಂದರೆ ಅಂತರ್ಯಾಮಿ, ಈ ದೇವರ ಜೊತೆಗೇನೆ ನಾನಿದ್ದೇನೆ ಅನ್ನೋದು ಧ್ಯಾನದ ಅಂತಿಮ ಗುರಿಯಾಗತ್ತೆ ಅಂತ ನಮಗೆ ಗೊತ್ತಿರಬೇಕು. ಸಮಾಧಿ ಯೋಗೇ ಸಂಪೂರ್ಣೇ ಹೃದಯ ಪಶ್ಯತಿ ಕೇತವಂ. ನಾವು ದೇವರನ್ನು ಚಿಂತನೆ ಮಾಡಿದಾಗ ಹೃದಯದಲ್ಲಿ ದೇವರು ಕಾಣ್ತಾನೆ. ಜೀವಂ ತತ್ ಪ್ರತಿಬಿಂಬಂಚ ತೇನೈವ ಸಹ ಸಂಸ್ಥಿತಂ. ಇಂತಹ ದೇವರ ಜೊತೆಗೇನೆ ನಾವಿದ್ದೇವೆ ಅನ್ನೋದನ್ನು ಯೋಚನೆ ಮಾಡಬೇಕು. ಅದು ಇವಾಗ ನಾವು ಯೋಚನೆ ಮಾಡ್ತಾ ಇರೋದು ಹಾಗೆ ಮಾಡಬೇಕು. ಇದನ್ನು ಕೇಳ್ತಾ ಇರಬೇಕಾದ್ರೆ ಆಮೇಲೆ ಧ್ಯಾನದಲ್ಲಿಯೂ ಇದನ್ನು ಪ್ರಯತ್ನ ಪಡಬೇಕು. ನಾಳೆಯೋ
ಅಥವಾ ಇವತ್ತೋ ನೀವು ಧ್ಯಾನಕ್ಕೆ ಕೂತಾಗ ಇದರಲ್ಲಿ ನಮ್ಮ ಗಮನ ಇರಬೇಕು. ತದಾಧಾರಂ ತದಂತಸ್ಥಂ ತೇನೈವ ತದೃಜಂ ತದಾ ಆನಂದಜ್ಞಾನಚಕ್ತ್ಯಾದ್ಯೈ ಸದಾ ತದವರಂ ಗುಣೈ ಜೀವನ್ ಮುಕ್ತೌ ಚ ಸತತಂ ತದ್ವಶೇ ಸ್ಥಿತಂ ಇತಿ ತತ್ವ ಸಂಪ್ರತಿಪತ್ತೌ. ಜ್ಞಾನ ಆನಂದ ಇವುಗಳಿಂದ ತುಂಬಿರುವ ದೇವರನ್ನು ಚಿಂತನೆ ಮಾಡಬೇಕು. ಈ ತರಹದ ಧ್ಯಾನ ಸಿದ್ಧಿ ಆದರೆ ಅದನ್ನೇ ಜೀವನ್ಮುಕ್ತಿ ಅಂತ ಕರೆಯೋದು. ಅಂದರೆ ಮೋಕ್ಷ ಸಿದ್ಧ ಆಗಿದೆ, ಮೋಕ್ಷದ ನಿಶ್ಚಯ ಯಾರಿಗಾಗಿರುತ್ತೆ ಅದನ್ನು ಜೀವನ್ಮುಕ್ತಿ ಅಂತ ಕರೆಯೋದು. ಜೀವನ್ಮುಕ್ತಿಯಲ್ಲಿ ಮತ್ತು ಮುಕ್ತಿಯಲ್ಲಿ ನಾನು ದೇವರ ಜೊತೆಗೇ ಇರ್ತೇನೆ, ದೇವರ ವಶವಾಗಿರ್ತೇನೆ ಅನ್ನೋದನ್ನು ಚಿಂತನೆ ಮಾಡಬೇಕು ಅಂತ ತತ್ವ ಸಂಪ್ರತಿಪತ್ತಿ ಅಂತ ಒಂದು ಗ್ರಂಥ ಅಲ್ಲಿ ಹೇಳ್ತಾರೆ. ಧ್ಯಾನೇನೇತ್ಥಂ ಸುತೀವ್ರೇಣ ಯುಂಜತೋ ಯೋಗಿನೋ ಮನಃ ಸಂಯಾಸ್ಯತ್ಯಾಜು ನಿರ್ವಾಣಂ ದ್ರವ್ಯಜ್ಞಾನ ಕ್ರಿಯಾಭ್ರಮಂ. ಈ ರೀತಿಯಾಗಿ ತೀವ್ರವಾದ ಧ್ಯಾನದಿಂದ ನನ್ನನ್ನು ಯಾರು ಚಿಂತನೆ ಮಾಡುತ್ತಾನೆ ಅವನು ನಿರ್ವಾಣಂ ಪ್ರಯಾಸ್ಯತಿ, ಮೋಕ್ಷವನ್ನು ಮುಂದೆ ಹೊಂದುತ್ತಾನೆ. ಮೋಕ್ಷವನ್ನು ಹೊಂದುವ ಮೊದಲು ದ್ರವ್ಯಜ್ಞಾನ ಕ್ರಿಯಾಭ್ರಮಂ ಮನಃ, ದ್ರವ್ಯದ ಬಗೆಗೆ ಇರುವ ತಪ್ಪು ತಿಳುವಳಿಕೆ, ಜ್ಞಾನದ ಬಗೆಗೆ ಇರುವ ತಪ್ಪು ತಿಳುವಳಿಕೆ, ಕ್ರಿಯೆಯ ಬಗೆಗೆ ಇರುವ ತಪ್ಪು ತಿಳುವಳಿಕೆ, ಇವುಗಳನ್ನು ಹೊಂದಿರುವ ಮನಸ್ಸು ಲಯವನ್ನು ಹೊಂದುತ್ತದೆ. ಅಂದರೆ ಎಲ್ಲ ತಪ್ಪು ತಿಳುವಳಿಕೆಗಳಿಂದ ಆಚೆ ದೇವರನ್ನು ತಿಳಿದುಕೊಳ್ಳುವತ್ತ ನಮ್ಮ ಮನಸ್ಸು ವೇಗವಾಗಿ ಸಾಗುತ್ತೆ. ಆವಾಗ ಇದನ್ನು ಯೋಚನೆ ಮಾಡಿದರೆ ಇದೆಲ್ಲ ಗೊತ್ತಾಗುತ್ತೆ. ಮತ್ತು ಈ ತರಹದ ಅಪರೋಕ್ಷ ಅನ್ನೋದು ಇವಾಗ ಆಗಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ಅದು ಎಷ್ಟು ಅಲ್ಪಕಾಲ ಅಂತ ಹೇಳಿದ್ರೆ ವಿದ್ಯುದ್ವನ್ ಮಾನುಷ ವಿದ್ಯುಹು ಅಂತಾರೆ ಆಚಾರ್ಯರು. ಒಂದು ಮಿಂಚಿನಂತೆ ಒಂದು ಸರ್ತಿ ಬಂದು ಹೋಗುತ್ತೆ. ವಿದ್ಯುದ್ವನ್ ಮಾನುಷ ವಿದ್ಯುಹು ಸೂರ್ಯಮಂಡಲವತ್ ಸುರಾಹ, ದೇವತೆಗಳು ಸೂರ್ಯಮಂಡಲದಲ್ಲಿರುವ ದೇವರನ್ನು ಕಂಡ ಹಾಗೆ. ಅಂದರೆ ಸೂರ್ಯಮಂಡಲ ನಮ್ಮ ಅನುಭವಕ್ಕೆ ಬರುತ್ತೆ, ಪೂರ್ತಿ ಸ್ಫುಟವಾಗಿ ಕಾಣೋಲ್ಲ. ಬಿಸಿ ಅನುಭವಕ್ಕೆ ಬರುತ್ತೆ, ಪೂರ್ತಿ ಸ್ಪಷ್ಟವಾಗಿ ಕಾಣೋದಿಲ್ಲ. ಪ್ರತಿಬಿಂಬವಚ್ಚ ಗಿರಿಚಃ, ಸದಾಶಿವ ದೇವರನ್ನು ಕಾಣಬೇಕಾದ್ರೆ ಪ್ರತಿಬಿಂಬದಂತೆ ಅವಾಗವಾಗ ನೀರು ಫೋರ್ಸ್ ಆಗಿ ಬಂದು ಅಥವಾ ನೀರಿನಲ್ಲಿ ಕೆಳಗಡೆ ಬಗ್ಗಡೆ ಎದ್ದು ಕಾಣದಂತೆ ಆಗೋದು ಉಂಟು, ಆದರೆ ಕಾಣುತ್ತೆ. ವಿದ್ಯುತ್ತಿಗಿಂತ ಸೂರ್ಯಮಂಡಲಕ್ಕಿಂತ ಅತ್ಯಂತ ಸ್ಫುಟವಾಗಿ ಕಾಣೋದು ನೀರಿನ, ಶುದ್ಧವಾದ ನೀರಿನಲ್ಲಿರುವ ಪ್ರತಿಬಿಂಬ. ಬ್ರಹ್ಮೈನಂ ಪಶ್ಚಾತ್ ಸ್ಫುಟಂ ಅಂತ ಬ್ರಹ್ಮದೇವರು ಸ್ಫುಟವಾಗಿ ಕಾಣ್ತಾರೆ ಅಂತ ತೈತ್ತಿರಿಯ ಭಾಷ್ಯದಲ್ಲಿ ಮಧ್ವಾಚಾರ್ಯರು ಹೇಳ್ತಾರೆ. ಆ ಹಿನ್ನೆಲೆಯಲ್ಲಿ ನಾವು ನೋಡಬೇಕಾದದ್ದು ಇದು. ಆ ಕಾರಣದಿಂದ ನಾವು ಈಗ ಅಪರೋಕ್ಷ ಜ್ಞಾನ ಆಗೋಲ್ಲ ಅಂತ ಇಲ್ಲ, ಆದರೆ ಆ ಅಪರೋಕ್ಷ ಜ್ಞಾನ ಸ್ಥಿರವಾಗಿ ಈ ಕಾಲವನ್ನೆಲ್ಲ ಬದಲಾಯಿಸಿಬಿಡೋಲ್ಲ. ಕಾಲ ಬದಲಾಯಿಸಿಬಿಡೋದು ಅಂದರೆ ಇವೆಲ್ಲ ಆಗಲ್ಲ. ನಾವು ಏನು ಅಂದ್ಕೊಳ್ತಾ ಇದ್ದೀವಿ, ಅಪರೋಕ್ಷ ಜ್ಞಾನ ಅಂತಂದರೆ ಮುಂದಿನದ್ದು ಹಿಂದಿನದ್ದು ಎಲ್ಲ ಗೊತ್ತಾಗ್ಬಿಡಬೇಕು, ಆಮೇಲೆ ಏನೇನೋ ಶಕ್ತಿಗಳು ಬಂದ್ಬಿಡಬೇಕು, ಏನೇನೋ ಅಂದ್ಕೊಳ್ತಾ ಇದ್ದೀವಿ. ಅದು ಯಾವುದು ಆಗೋದಿಲ್ಲ ಆಗೋದಿಲ್ಲ ಆಗೋದಿಲ್ಲ. ನಿಮಗೆ ಧ್ಯಾನ ಸಿದ್ಧಿ ಆದರೆ ನಿಮಗೆ ಒಳಗಡೆ ಆನಂದ ಇರುತ್ತಷ್ಟೇ ವಿನಃ ಇನ್ಯಾವುದೂ ಆಗಲ್ಲ. ಏನೋ ಇವ್ರು ಹೇಳಿದಾಗ್ಬಿಡತ್ತೆ, ಅದು ಯಾವುದನ್ನು ಇಟ್ಕೊಳ್ಬೇಡಿ. ಆ ತರಹ ಇಲ್ಲ. ಅಪರೋಕ್ಷ ಜ್ಞಾನ ಆಯಿತು ಅಂತ ಹೇಳಿದ ಕೂಡಲೇ ಇದ್ಯಾವುದೂ ಇಲ್ಲ. ಆದರೆ ದಾಸರ ಪದ್ಯಗಳಲ್ಲಿ ಬಂದ ಅಂಶಗಳನ್ನು ಆಧರಿಸಿ ಕೆಲವರಿಗೆ ಅಪರೋಕ್ಷ ಜ್ಞಾನ ಆಗೋದು ಅಂತಂದರೆ ಹಿಂದಿನದ್ದು ಮುಂದಿನದ್ದು ಹಿಂದಿನದ್ದು ಒಳಗಡೆ ಎದ್ದು ಹೊರಗಡೆ ಎದ್ದು ಮೇಲಿನದ್ದು ಕೆಳಗಿನದ್ದು ಆಚೆ ಎದ್ದು ಈಚೆ ಎದ್ದು ಎಲ್ಲ ಗೊತ್ತಾಗ್ಬಿಡತ್ತೆ ಅಂತ ಶುದ್ಧಾಂಗ ಸುಳ್ಳು. ಹಾಗಿಲ್ಲವೇ ಇಲ್ಲ. ಧ್ಯೇಯ ಮೂರ್ತಿ ಗೊತ್ತಾದರೆ ನೀವು ಆನಂದದಿಂದ ಇರ್ತೀರ. ಅಷ್ಟು ಬಿಟ್ಟರೆ ನೀವು ಮುಂದೆ ಆಗೋದನ್ನು ನಿಮ್ಮ ಬಾಯಲ್ಲಿ ಬರಬಹುದು. ಅದು ಕೆಲವೊಮ್ಮೆ ಈ ಸಂದರ್ಭದಲ್ಲಿಯೂ ಬರ್ತದೆ. ವಿನಃ ಏನೋ ಆಗಿಬಿಡತ್ತೆ ಅಪರೋಕ್ಷ ಜ್ಞಾನ ಆದಾಗ, ಆಮೇಲೆ ಏನೋ ಎಫೆಕ್ಟ್ ಆಗಿಬಿಡತ್ತೆ, ಅದು ಯಾವುದೂ ಇಲ್ಲ.
ಅದು ಒಂದು ಕ್ಷಣದ ಹೊಳಹು ಅಷ್ಟೆ, ಒಂದು ಕ್ಷಣವೂ ಇಲ್ಲ, ಒಂದು ಮೈಕ್ರೋ ಸೆಕೆಂಡಿನ ಹೊಳಹು ಆಗಬಹುದು, ಟಕ್ಕ ನಿಂಗೆ ಬಂದು ಹೊಟ್ಟಾಗುತ್ತೆ. ಅದರಿಂದ ಏನೇನೋ ಆಗಲ್ಲ. ಡಿವೈನ್ ಮೆಸೇಜಸ್ ಬರುತ್ತೆ, ಹೀಗೆ ಮಾಡು, ಹಾಗೆ ಮಾಡು, ಹೀಗೆ ಮಾಡು ಅಂತ. ಅದು ಎಲ್ಲರಿಗೂ ಸಂಬಂಧಪಟ್ಟದ್ದು ಆಗಿರಲ್ಲ, ಅವನಿಗೆ ಮಾತ್ರ ಸಂಬಂಧಪಟ್ಟದ್ದಾಗಿರುತ್ತೆ. ಅಪರೋಕ್ಷ ಜ್ಞಾನ ಬಂದ ಕೂಡಲೇ ಅವನಿಗೆಲ್ಲರಿಗೂ ಅನುಗ್ರಹ ಮಾಡೋ ಶಕ್ತಿ ಬರುತ್ತೆ, ಎಲ್ಲರ ಮನಸ್ಸಿನ ಒಳಗಡೆ ಇದ್ದದ್ದನ್ನು ತಿಳಿಬಿಡ್ತಾನೆ. ಅದಿಲ್ವೇ ಇಲ್ಲ. ಅದು ಸ್ವಲ್ಪ ಸಾಧಾರಣವಾಗಿ ಮಾನಸಿಕವಾದ ಮೈಂಡ್ ವೇವ್ಸನ್ನು ಗ್ರಹಿಸುವ ಶಕ್ತಿ ಗಳಿಸ್ಕೊಂಡವ್ರು ಯಾರಿಗೂ ಬಂದ್ಬಿಡತ್ತೆ. ಹೀಗಾಗಿ ನಾವೇನು ಅಂದ್ಕೊಳ್ತಾ ಇದ್ದೀವಿ ಜ್ಞಾನಿಗಳು ಅಂತಂದರೆ ಇದೆಲ್ಲ ಗೊತ್ತಾಗಬೇಕು ಅಂತ, ಆ ತರಹ ಏನಿಲ್ಲ. ಅದರಿಂದಾಗಿ ಕೆಲವೊಂದು ಸರ್ತಿ ಏನಾಗುತ್ತೆ, ಅವ್ಯಕ್ತವಾಗಿ ಒಂದು ಪ್ರವಾಹ ಜರುಗಿ ಹೋದಾಗೆ ಆಗತ್ತೆ. ಆ ತರಹದ ಅನುಭವ ಇದೆಲ್ಲ ಏನಂತ ಹೇಳಿದ್ರೆ ಏನೋ ಆಗ್ಬಿಡಲ್ಲ, ಏನೋ ಆಗ್ಬಿಡತ್ತೆ ಓ ಅಂತಿಲ್ಲ. ಸಾಧನೆಯಲ್ಲಿ ಬಹಳ ದೂರ ನಡಿಲಿಕ್ಕಿದೆ, ಅದೆಲ್ಲ ಮುಂದುವರಿಲಿಕ್ಕೆ ಇದು ಪೋಷಕವೇ ವಿನಃ ಇದು ಅಂತ್ಯ ಅಲ್ಲ, ನಡೀತಾ ಇರತ್ತೀವೆಲ್ಲ. ಅದರಿಂದಾಗ ಅದನ್ನೆಲ್ಲ ಬಹಳ ದೊಡ್ಡದಾಗಿ ತೆಗೆದುಕೊಂಡು ತಲೆಗಚ್ಚಿಕೊಂಡು ಇದಾಗ್ಬಿಡತ್ತೆ, ಇದಾಗಲ್ಲ, ಇದಾಗತ್ತೆ, ಈ ತರಹ ಯಾವ ಭ್ರಮೆಯನ್ನು ಇಟ್ಕೊಳ್ಬೇಡಿ. ದೇವರ ಒಲುಮೆ ನಮಗಾಗಬೇಕು, ಅದಕ್ಕೆ ಹೀಗೆ ನಾವು ನಡಿಬೇಕು ಅಷ್ಟೆ. ಅಷ್ಟು ಬಿಟ್ಟರೆ ಮತ್ತೇನೂ ಇಲ್ಲ. ಶಾಸ್ತ್ರವನ್ನು ನಂಬಿ ದೇವರ ಒಲುಮೆಯನ್ನು ಗಳಿಸಲಿಕ್ಕೆ ತೊದಲು ಹೆಜ್ಜೆಗಳನ್ನು ಹಾಕ್ತಾ ಹೋಗಬೇಕಷ್ಟೇ ವಿನಃ ಏನೋ ಆಗಿಬಿಡತ್ತೆ ಅಂತೆಲ್ಲ ನಿರೀಕ್ಷೆ ಇಟ್ಕೊಳ್ಬೇಡಿ, ಪವಾಡಗಳ ನಿರೀಕ್ಷೆ ಇಟ್ಕೊಳ್ಬೇಡಿ. ನಮಗೆ ಹೀಗೆ ಆಗ್ಬಿಡಬೇಕು, ನಾವು ಸುಖವಾಗಿಯೇ ಇರಬೇಕು ಇತ್ಯಾದಿ ಯಾವುದನ್ನೂ ಇಟ್ಕೊಳ್ಬೇಡಿ. ಅದರಲ್ಲಿಯೂ ಹಿಂದಿನ ಕಥೆಗಳನ್ನೆಲ್ಲ ಕೇಳಿಕೊಂಡು ಆ ತರಹ ಎಕ್ಸ್ಪೆಕ್ಟ್ ಮಾಡಲೇಬೇಡಿ. ಅದು ಒತ್ತಿ ಹೇಳಬೇಕಿದೆ. ಮತ್ತೆ ಒಬ್ಬ ಅಪರೋಕ್ಷ ಜ್ಞಾನ ಆದ ಕೂಡಲೇ ಏನೇನೋ ಪವಾಡ ಮಾಡಲಿಕ್ಕೆ ಆಗ್ಬಿಡತ್ತೆ, ಚಿಕ್ಕದಾಗ್ತಾನೆ, ದೊಡ್ಡದಾಗ್ತಾನೆ, ಬೆಳಿತಾನೆ, ಅಲ್ಲೆಲ್ಲೋ ಕಾಣಿಸ್ಕೋತಾನೆ, ಇಲ್ಲೆಲ್ಲೋ ಕಾಣಿಸ್ಕೋತಾನೆ, 2 ರೂಪ ಬರುತ್ತೆ. ಅದೆಲ್ಲ ಸುಮ್ಮನೆ. ಅದು ಹೆಚ್ಚಿನವುಗಳು ಹಾಗೆ ಆಗತ್ತೆ, ಹೆಚ್ಚಿನವುಗಳು ಹಾಗೆ ಆಗತ್ತೆ. ಅದರಿಂದಾಗಿ ಆ ತರಹದ ಎಲ್ಲ ಪವಾಡಗಳನ್ನು, ಅದು ನಡೆದಿರಬಹುದು, ನಡಿದೇನೂ ಇರಬಹುದು, ನೀವು ತಲೆ ಕೆಡಿಸ್ಕೊಳ್ಬೇಡಿ. ಅದು ನಡೆದಿರಬಹುದು, ಯಾರಿಗೂ ಗೊತ್ತು, ನಡೆದಿಲ್ಲದೇನೂ ಇರಬಹುದು, ಯಾರಿಗೂ ಗೊತ್ತು. ಆದರೆ ಶಾಸ್ತ್ರ ಆ ತರಹ ಎಲ್ಲ ಹೇಳಲ್ಲ. ಹಿಂಗಾಗ್ಬಿಡತ್ತೆ, ಹಾಗಾಗ್ಬಿಡತ್ತೆ. ಇಲ್ಲಿ ಅವರು ಕಾಶಿಯಲ್ಲಿ, ಇಲ್ಲಿ ಚೀಕಲ್ಪರ್ವೆಯಲ್ಲಿ ಮುಳುಗಿದ್ರು, ಕಾಶಿಯಲ್ಲಿ ಪ್ರತ್ಯಕ್ಷ ಆಗಿ ಅಲ್ಲಿ ದಾನ ಕೊಟ್ಟು ಅಲ್ಲಿಂದ ಮುಳುಗಿ ಇಲ್ಲಿ ಎದ್ದು ಬಂದರು, ಮತ್ತು ಪಿಂಡವನ್ನು ತೊಗೊಂಡೋಗೆಲ್ಲ ಹಾಕಿದ್ರು. ಗೊತ್ತಿಲ್ಲ. ನಮ್ಮ ಜೀವನದಲ್ಲಿ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ. ಅದೆಲ್ಲ ಶಾಸ್ತ್ರದ ಫಲ ಅಂತಲೂ ಯೋಚನೆ ಮಾಡಬೇಡಿ. ದೇವರ ಒಲುಮೆಗೆ ಪ್ರಯತ್ನಿಸಿ, ಧ್ಯಾನದಲ್ಲಿ ಮುಂದುವರಿರಿ ಅಷ್ಟೆ. ಹೀಗಾಗಿ ಆ ಭ್ರಮೆಗಳು ವಿಲಯವನ್ನು ಹೊಂದುತ್ತವೆ ಅನ್ನುವಲ್ಲಿಗೆ ನಾವು 14ನೇ ಅಧ್ಯಾಯ ಅಷ್ಟು ಚಿಂತಿಸಿದೆವು. ಈಗ ಕೃಷ್ಣ ಆ ಸಿದ್ಧಿಗಳ ಬಗ್ಗೆ ಹೇಳ್ತಾನೆ. ಆ ಸಿದ್ಧಿಗಳ ಬಗ್ಗೆ ನಾವು ವಿಸ್ತಾರವಾಗಿ ನೋಡಲಿದ್ದೇವೆ. ಅಂದರೆ ತಾತ್ಪರ್ಯ ಎಷ್ಟಿದೆಯೋ ಅಷ್ಟು, ಹಾಗೆ ವಿಸ್ತಾರವಾಗಿ ಅಂದರೆ ಏನೋ ಅದರ ಅನುಭವ ಇತ್ಯಾದಿಗಳೆಲ್ಲ ಅಲ್ಲ, ತಾತ್ಪರ್ಯದ ಹಿನ್ನೆಲೆಯಲ್ಲಿ ನೋಡಲಿದ್ದೇವೆ. ಅದನ್ನು ನಾವು ನಾಳೆ ನೋಡೋಣ ಅಂತ ಹೇಳ್ತಾ ಈ ಚಿಂತನೆಯನ್ನು ದೇವರಿಗೆ ಅರ್ಪಿಸೋಣ. ಈ ತನಕ ಮಾಡಿದ ಚಿಂತನೆಯಿಂದ ದೇವರು ಪ್ರೀತನಾಗಲಿ. ಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಪಿತಾಮಮ. ಕೃಷ್ಣಾರ್ಪಣ.